ಆತ್ಮೀಯರೇ, ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಕ್ವಶನ್ ಪೇಪರ್ನ ಡಿಕೋಡ್ ಮಾಡೋಣ. ಸೊ ಎಂದಿನಂತೆ ಶಾಂತ ಮಾರ್ಗದ ರೂಲ್ಸು, ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನ ಓದಿಕೊಂಡು ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕಂತಕ್ಕಂಥದ್ದು. ನಂತರದಲ್ಲಿ ಈಗ ಒಂದು 5ನೇ ಬ್ಯಾಚ್ ಆರಂಭ ಆಗ್ತಿದೆ, ಈ ತಿಂಗಳಿಂದ ಆರಂಭ ಆಗ್ತಿದೆ. ಸೊ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು 9620131843ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ನಮ್ಮ ಇಡೀ HYT ಕ್ಲಾಸ್ನ ಉಪಯುಕ್ತತೆ, ಯುಟಿಲಿಟಿ ಏನು ಅಂತಕ್ಕಂತಹ ಅಂಶವನ್ನು ನಿಮ್ಮ ಮುಂದೆ ವಿತ್ ಎಕ್ಸಾಂಪಲ್ಸ್ ಸಮೇತ ನಾನು ಡಿಕೋಡ್ ಮಾಡ್ತೀನಿ. ಸೊ ಡಿಕೋಡಿಂಗ್, ಕ್ವಶನ್ ಪೇಪರ್ ಡಿಕೋಡಿಂಗ್ ಈಸ್ ನಾಟ್ ಅಬೌಟ್ ಫೈಂಡಿಂಗ್ ಓನ್ಲಿ ಆನ್ಸರ್ಸ್, ನೋ. ಬನ್ನಿ, ಈಗ ಪ್ರಸಿದ್ಧ ತಮಿಳು ಮಹಾಕಾವ್ಯ ಶಿಲಪ್ಪಾದಿಕಾರಂಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಈ ಮಹಾಕಾವ್ಯವು ಸತ್ತನರವರು ರಚಿಸಿದ್ದರು. ಈ ಮಹಾಕಾವ್ಯವು ಕೋವಲಂ, ಮಾಧವಿ ಮತ್ತು ಕನ್ನಗಿಯವರ ಕಥೆಯನ್ನು ಒಳಗೊಂಡಿದೆ. ಓಕೆ, ನಾನು ಕ್ಲಾಸಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀನಿ, ಯಾವುದೇ ಒಬ್ಬ ಸ್ಟೂಡೆಂಟ್ HYT ಕ್ಲಾಸ್ಗೆ ಜಾಯ್ನ್ ಆಗಿದಾರಲ್ಲ ಅವ್ರನ್ನ ರೀವೆರಿಫೈ ಮಾಡಿ. ಸಂಗಮ ಸಾಹಿತ್ಯ 100ಕ್ಕೆ 100% ಬರುತ್ತೆ. UPSC ಡಿಕೋಡ್ ಮಾಡಿದ್ದೀನಂತೆ. ನನಗೆ ಈ ಒಂದು C ಗ್ರೂಪು, B ಗ್ರೂಪು, PSI PC ದೊಡ್ಡ ವಿಚಾರ ಅಲ್ವೇ ಅಲ್ಲ. ಓಕೆನಾ, ಡಿಕೋಡ್ ಮಾಡ್ತಕ್ಕಂಥ ದೊಡ್ಡ ವಿಚಾರ ಅಲ್ವೇ ಅಲ್ಲ. ಓಕೆ, ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಸಂಗಮ ಸಾಹಿತ್ಯ ಅಂತಕ್ಕಂಥದ್ದನ್ನು ನೀವು 360 ಡಿಗ್ರಿಯಲ್ಲಿ ಓದ್ಕೋಬೇಕು. 360 ಡಿಗ್ರಿಯಲ್ಲಿ ಓದ್ಕೊಂಡಾಗ ಮಾತ್ರ ಯು ಕ್ಯಾನ್ ಅಟೆಂಡ್ ದಿಸ್ ಟೈಪ್ ಆಫ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್. ಸೊ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ನ ಇದು ಆನ್ಸರ್ಸ್ ಮಾಡೋದಿದೆಯಲ್ಲ, ಅಲ್ಲಿ ನಿಮ್ಮ ಶಕ್ತಿ ಮತ್ತು ಸಾಮರ್ಥ್ಯ ಹೊರಗಡೆ ಬರುತ್ತೆ. ಸೊ ಸಂಗಮ ಸಾಹಿತ್ಯ ಇದು ಆಗಸ್ಟ್ ಮಂತಲ್ಲಿ ಮಾಡ್ತಕ್ಕಂತಹ ಟಾಪಿಕ್ಕು. ಇದನ್ನು ಹೋಮ್ವರ್ಕ್ ಮಾಡಿದ್ದಾರೆ. ಇದನ್ನು ಹೋಮ್ವರ್ಕ್ ಮಾಡಿದವರು ಯಾರು ಅಂತಂದರೆ ಕೃಷ್ಣ. ಇಡೀ ಹೋಮ್ವರ್ಕನ್ನು ಅವರೇ ನಾನು ತೋರಿಸ್ತೇನೆ ನಿಮಗೆ. ನೋಡಿ, ಕನಕಪುರದ ಪೊಲೀಸ್ ಸ್ಟೇಷನಲ್ಲಿ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ನಿರ್ವಹಣೆ ಮಾಡ್ತಿದ್ರು ಸಹ ಆ ಒಂದು ಒತ್ತಡದ ನಡುವೆ ಸಹ, ಆ ವರ್ಕ್ ಪ್ರೆಷರ್ ನಡುವೆ ಸಹ ಹೋಮ್ವರ್ಕ್ ಮಾಡ್ತಿದ್ದಾರೆ. ಸೊ ನೀವೇನು ಮಾಡ್ತಾ ಇದ್ದೀರಾ ಅಂದರೆ ಕಂಪ್ಲೀಟಾಗಿ ನಿಮಗೆ ಓದೋಕ್ಕೆ ಟೈಮ್ ಇದೆ, ಬಟ್ ಯು ಆರ್ ನಾಟ್ ಡೂಯಿಂಗ್ ಹೋಮ್ವರ್ಕ್, ಆರ್ ಇಫ್ ಯು ಆರ್ ನಾಟ್ ಮೇಕಿಂಗ್ ಎ ನೋಟ್ಸ್ ಫ್ರಮ್ ಎಕ್ಸಾಮ್ ಆ್ಯಂಗಲ್. ನೋಡಿ, ನೋಟ್ಸ್ ಏನಂತಂದರೆ ನೀವು ಗಂಗಾಧರ ಪುಸ್ತಕವನ್ನು ನೋಡಿ ಮತ್ತು ನೀವು ಮಿನಿ ಗಂಗಾಧರ ಪುಸ್ತಕವನ್ನು ಬರಿಬಾರ್ದು. ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು ಅಗೇನ್ ಆ್ಯಂಡ್ ಅಗೇನ್. ಹೋಮ್ವರ್ಕ್ ಅಂತಂದರೆ ಅದು ಇದು ಫಸ್ಟು ಹೋಮ್ವರ್ಕ್ ಯಾವ್ದು ಮಾಡಬೇಕು, ಆ ಈಲ್ಡಿಂಗ್ ಟಾಪಿಕ್ಸ್ ಮಾತ್ರ ಮಾಡಬೇಕು. ತದನಂತರ ಆ ಈಲ್ಡಿಂಗ್ ಟಾಪಿಕ್ಸ್ನ ಯಾವ ಆ್ಯಂಗಲಿಂದ ಮಾಡಬೇಕು, ಎಕ್ಸಾಮ್ ಆ್ಯಂಗಲಿಂದ ಮಾಡಬೇಕು. ಹೀಗೆ ನೀವು ಪ್ರಿಪ್ರೇಷನ್ ಮಾಡಿದಾಗ ಮಾತ್ರ ಎಕ್ಸಾಮ್ಸು ಕ್ಲಿಯರ್ ಆಗ್ತಕ್ಕಂಥದ್ದನ್ನು ನೋಡ್ಬೋದು. ನೋಡಿ, ಬರೆದಿದ್ದಾರೆ. ಓಕೆ, ಇಲ್ಲಿ ಶಿಲಪ್ಪಾದಿಕರಂ ಇಳಂಗೋ ಅಡಿಗಲ್ ಬರೆದಿದ್ದಾರೆ. ಮಣಿಮೇಕಲೈ ಸತ್ತಲೈ ಸತ್ತನರ್ ಬರೆದಿದ್ದಾರೆ. ಸೊ ಇಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟು ಯಾವ ಕಥೆಗಳು ಏನನ್ನು ಹೇಳುತ್ತೆ, ಮಣಿಮೇಕಲೈ ಏನು ಹೇಳ್ತಕ್ಕಂಥದ್ದು ನೋಡ್ಬೋದು. ಓಕೆ, ತದನಂತರದಲ್ಲಿ ಎಟ್ಟಂಗೋಟೆ ಅಂತ ಒಂದು ಬರುತ್ತೆ, ಅದು ಏನು ಹೇಳುತ್ತೆ, ತಿರುಕ್ಕುರಳ್ಳಿ ಏನು ಹೇಳುತ್ತೆ. ಸೊ ಹೀಗೆ ಸಂಗಮ ಸಾಹಿತ್ಯ ಯಾರ ರಾಜಮನೆತನದಲ್ಲಿ ಯಾವ ಸಂದರ್ಭದಲ್ಲಿ ಏನೇನು ಹೇಳುತ್ತೆ ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟು. ನೋಡಿ, ಬರೆದಿದ್ದಾನೆ, ಕೃಷ್ಣ ಬರೆದಿದ್ದಾನೆ. ಇದು ಹೋಮ್ವರ್ಕ್ ಸಮಯ, ಇದು ಹೋಮ್ವರ್ಕು, ದಿಸ್ ಇಸ್ ನಾಟ್ ಎ ನೋಟ್ಸ್. ಸಂಗಮ ಸಾಹಿತ್ಯ ತೊಲ್ಕಾಪಿಯರ್, 8 ತೊಲೈ, ಪಟ್ಟುಪಾಟೈ, ಪತ್ತಿ ನೆಕ್ಕಿಲಂಕು, ಶಿಲಪ್ಪಾದಿಕರಂ, ಮಣಿಮೇಕಲೆಂಬ 2 ಮಹಾಕಾವ್ಯಗಳನ್ನು ಒಳಗೊಂಡಿದೆ. ತದನಂತರದಲ್ಲಿ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟು ದಕ್ಷಿಣ ಭಾರತದಲ್ಲಿ ಸರಿಸುಮಾರು ಕ್ರಿಸ್ತಪೂರ್ವ 3ನೇ ಶತಮಾನ ಕಾಲಗಳು ಭಾಳ ಇಂಪಾರ್ಟೆಂಟು. ಓಕೆ, ತಮಿಳು ಜನರು ಸಾಮಾಜಿಕ ವಿಕಾಸದ ಸಂಗಮ ಗ್ರಂಥಗಳು ಆ ಕಾಲದ ತಮಿಳು ಜನರು ಪ್ರಾಥಮಿಕವಾಗಿ ಪಶುಪಾಲಕರಾಗಿದ್ದರು ಎಂದು ಹೇಳುತ್ತದೆ. ಕೇಳ್ತಾರೆ ನೆಕ್ಸ್ಟ್ ಕ್ವಶನ್ನು ಏನಂತ, ಶಿಲಪ್ಪಾದಿಕಾರಂ ಅಂತಕ್ಕಂಥದ್ದು ಏನನ್ನು ಹೇಳುತ್ತೆ, ತಮಿಳು ಜನರು ಯಾವ ರೀತಿಯ ಉದ್ಯೋಗದಲ್ಲಿ ತೊಡಗಿಕೊಂಡಿದ್ರು ಅಂತ ಕೇಳಿದಾಗ ಈ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಬಂದಾಗ ನೀವು ಈ ರೀತಿ ಬರಬೇಕು. ಇನ್ನೂ ನೋಟ್ಸ್ ಇದೆ, ಇದನ್ನು ಜಸ್ಟ್ ಒಂದು ಪೇಜಲ್ಲಿ ಮಾತ್ರ ಕಳಿಸಿದ್ದಾನೆ. ಸೊ ಹೀಗೆ ನಾನು ಎಕ್ಸಾಮಿಂತ ಮುಂಚೆ ಹೇಳ್ತಕ್ಕಂತಹ ಕ್ಲಾಸ್ ಇದೆಯಲ್ಲ, ಅದು HYT ಕ್ಲಾಸ್. ಎಕ್ಸಾಮ್ ಬಂದಮೇಲೆ ನಾನು ಹೇಳ್ತಕ್ಕಂಥ ಕೆಲಸ ಮಾಡಲ್ಲ. ಓಕೆ, ಸೊ ಏನಕ್ಕೆ ಅಂತಂದರೆ ಎಕ್ಸಾಮ್ ಬರೆದ ಮೇಲೆ ನಿಮ್ಮ OMR ಆಲ್ರೆಡಿ KPSCಗೆ ಅಥವಾ KSP UPSC ಎಲ್ಲರಿಗೂ ಕಳಿಸ್ಬಿಟ್ಟಿರ್ತೀರ, ಅವಾಗೆಲ್ಲ ಅದು ಸೀಲ್ ಆಗ್ಬಿಟ್ಟಿರುತ್ತೆ, ಅಲ್ಲಿ ಒಂದು ಮಾರ್ಕ್ಸ್ನ ತೆಗೆದುಕೊಳ್ಳೋಕ್ಕಾಗಲ್ಲ. ಸೊ ಎಕ್ಸಾಮ್ಗಿಂತ ಮುಂಚೆ ಹೇಳೋದಿದೆಯಲ್ಲ, ಅದು ಒಬ್ಬ ಟೀಚರ್ನ ಲಕ್ಷಣ ಆಗಬೇಕಂತ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ. ಅದ್ರಲ್ಲಿ ನಾನು ಒಬ್ಬ, ಅಷ್ಟು ಬಿಟ್ಟರೆ ಬೇರೆ ಏನು ಇಲ್ಲ. ಓಕೆ, ಫೈನ್. ರಾಮಾನುಜಾಚಾರ್ಯರಿಗೆ ಇದು ಈಸಿ ಇದೆ ಕ್ವಶನ್, ಬಟ್ ಇಂಥ ಕ್ವಶನ್ಗಳನ್ನು ಟಫ್ ಮಾಡಬಾರ್ದು ನೀವು, ತಪ್ಪು ಮಾಡಬಾರ್ದು. ಇಂಥ ಕ್ವಶನ್ಗಳನ್ನು ತಪ್ಪು ಮಾಡಿದರೆ ಅವರು ನಯನಾರ್ ಸಂತರಿಂದ ಸಂಪೂರ್ಣವಾಗಿ ಪ್ರಭಾವಕ್ಕೊಳಗಾಗಿದ್ದರು. ನಂತರ ಅವರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಬಿಡಿ, ಈ ಕ್ವಶನ್ ಬಿಟ್ಟಾಕಿ. ಇದನ್ನು ಸಹ ನಾನು ಸುಮಾರು 1000 ಬಾರಿ ಹೇಳಿದೆ ನಮ್ಮ ಕ್ಲಾಸಲ್ಲಿ. ಏನಂತಂದರೆ ಭಕ್ತಿ ಸಂತರು ಕಬೀರ್ ದಾಸ್, ರಾಮದಾಸ್, ತದನಂತರದಲ್ಲಿ ತುಕಾರಾಮ್, ನಂತರದಲ್ಲಿ ರಾಮಾನುಜಾಚಾರ್ಯ, ರಾಮಾನಂದರು. ಓಕೆ,
ಗುರುನಾನಕರು, ಶಂಕರಾಚಾರ್ಯರು, ಬಸವಣ್ಣ, ಚೈತನ್ಯ ಮಹಾಪ್ರಭು, ಬಂಗಾಳ, ಓಕೆನಾ, ಭೇದ ಅಭೇದ ಸಿದ್ಧಾಂತವನ್ನು ಮಾಡ್ತಾರೆ. ಮೀರಾಬಾಯಿ, ಇವರು IASಗೂ ಬರ್ತಾರೆ, KSಗೂ ಬರ್ತಾರೆ, ಎಲ್ಲ ಎಕ್ಸಾಮ್ಸಿಗೆ ಬರ್ತಾರೆ. ಫೈನ್. ಇಲ್ಲಿ ನೋಡಿ ನಯನಾರ್ ಅಂತಿದೆ. ನಯನಾರ್, ಎಸ್, ನಯನಾರ್ ಈಸ್ HYT, ನಯನಾರ್. ಓಕೆ, ಇವರು ನಯನಾರ್ಸ್ ಆ್ಯಂಡ್ ಆಳ್ವಾರ್ಸ್. ಆಳ್ವಾರ್ಸ್ ಅಂದರೆ ವೈಷ್ಣವಾಸ್, ನಯನಾರ್ಸ್ ಅಂದರೆ ಶೈವಾಸ್. ಸೊ ಆಳ್ವಾರ್ಸಲ್ಲಿ ಕಂಡು ಬರ್ತಕ್ಕಂಥದ್ದೇನು, ದಿವ್ಯ ಪ್ರಬಂಧಂ ಏನಂತಂದ್ರೆ ಏನು, ಅಂಡಾಳ್ ಅಂದರೆ ಏನು, ಅಲ್ಲಿ ಕಂಡುಬರುವ ಆ ಒಂದು ಸಾಧು ಸಂತೆಯರ ಹೆಸರೇನು, ಓಕೆನಾ, ಚೋಳರ ಕೊಡುಗೆಗಳೇನು. ಓಕೆ, ಸೊ ಹೀಗೆ ತಾವೇನು ಮಾಡಬೇಕಪ್ಪ ಅಂತಂದರೆ ಆಳ್ವಾರ್ಸ್ ಮತ್ತು ನಯನಾರ್ಸ್ ಬಗ್ಗೆ 360 ಡಿಗ್ರಿ ಆ್ಯಂಗಲಲ್ಲಿ ಓದ್ಕೋಬೇಕು. ನೆಕ್ಸ್ಟ್ PYQ ಆ್ಯಂಗಲ್ ಅಲ್ಲಿ ಆ್ಯಡ್ ಮಾಡಬೇಕು. ಅವಾಗ ಏನಾಗುತ್ತೆ, ಎಕ್ಸಾಮ್ಸು ನಿಮಗೆ ತುಂಬ ಈಸಿ ಆಗುತ್ತೆ. ಸೊ ಅವರು ವಿಶಿಷ್ಟ ಅದ್ವೈತ ಸಿದ್ಧಾಂತ, ತದನಂತರದಲ್ಲಿ ಆಳ್ವಾರ್ಸಿಂದ ಪ್ರಭಾವಿಸ. ವೈಷ್ಣವ ಅಂತಂದರೆ ಆಳ್ವಾರ್ಸ್, ವೈಷ್ಣವ, ರಾಮಾನುಜಾಚಾರ್ಯರು ವೈಷ್ಣವಸ್. ಸೊ ರಾಮಾನುಜಾಚಾರ್ಯರಿಗೆ ಈಗ ನೀವು ನೆಕ್ಸ್ಟ್ ಹೋಮ್ವರ್ಕ್ ಮಾಡ್ತಕ್ಕಂಥದ್ದಕ್ಕೆ ಏನು ಮಾಡಬೇಕಂದ್ರೆ ಅವರು ಬರೆದಂತಹ ಗ್ರಂಥಗಳು, ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ, ವೈರಮುಡಿ ಉತ್ಸವ, ಸ್ಟ್ಯಾಟ್ಯೂ ಆಫ್ ಈಕ್ವಾಲಿಟಿ ಕಂಡು ಬರುತ್ತೆ. ಸ್ಟ್ಯಾಟ್ಯೂ ಅಂದರೆ ಸಮಾನತೆಯ ಒಂದು ಅಂಶ ಯಾವುದಪ್ಪ ಅಂತಂದರೆ ರಾಮಾನುಜಾಚಾರ್ಯರ ಪ್ರತಿಮೆ. ಸೊ ಹೀಗೆ ರಾಮಾನುಜಾಚಾರ್ಯರನ್ನು 360 ಡಿಗ್ರಿ ಆ್ಯಂಗಲಲ್ಲಿ ನೀವು ಓದ್ಕೊಂಡಾಗ ಎಕ್ಸಾಮ್ಸು ಕ್ಲಿಯರ್ ಆಗುತ್ತೆ. ಸೊ ರಾಮಾನುಜಾಚಾರ್ಯರು ಬರೆದಿದ್ದಾರೆ. ಓಕೆ, ಸೊ ನೋಡಿ ಇಲ್ಲಿ ಬರೆದಿದ್ದಾರೆ. ಓಕೆ, ಆಳ್ವಾರಿಂದ ಆಳವಾಗಿ ಪ್ರಭಾವಿತರಾಗಿದ್ದರು. ಓಕೆ, ಇವರು ಅನ್ನಮಾಚಾರ್ಯ, ಭಕ್ತಿ ರಾಮದಾಸ, ತ್ಯಾಗರಾಜ, ಕಬೀರದಾಸ, ಮೀರಾಬಾಯಿರಂಥ ಕವಿಗಳಿಂದ ಸ್ಫೂರ್ತಿ ಪಡೆದರು. ಓಕೆ, ವಿಶಿಷ್ಟ ಅದ್ವೈತ ಬರೆದೇನೆ. ಯಾರು ಇದು ಆಲ್ರೆಡಿ ಈ ಒಂದು ಇದು ಎಕ್ಸಾಮಿಂತ ಮುಂದೆ ಎಕ್ಸಾಮಿಗಿಂತ ಮುಂಚೆಗೆ ನಾವು ಹೇಳಿದ್ದೀವಿ, ಸ್ವಾಮಿ ಇಡೀ ಬುಕ್ಸ್ ನಾನು ಹೇಳಲ್ಲ, ಇಡೀ ಪುಸ್ತಕವನ್ನು ನಾನು ಓದಿ ಅಂತ ಯಾವತ್ತೂ ಹೇಳಲ್ಲ, ಯಾರು ಹೇಳಲ್ಲ. ಏನಕ್ಕೆ ಅಂದರೆ ಅದನ್ನು ನಾನು ಓದಿಲ್ಲ, ಇಡೀ ಪುಸ್ತಕವನ್ನು ಯಾವತ್ತೂ ಓದೋದಿಲ್ಲ. ನಾನು ಏನು ಮಾಡಿದ್ದೇನೆ ಅದನ್ನೇ ನಿಮಗೆ ಅನ್ವಯ ಮಾಡಿ ಅಂತ ಹೇಳ್ತೇನೆ ಹೊರತು ನಾನೇನು ಮಾಡಿಲ್ವೋ ಅದನ್ನು ನಾನು ನಿಮ್ಗೆ ಮಾಡಿ ಅಂತ ಹೇಳಲ್ಲ. ಏನಕ್ಕೆ ಅಂತಂದರೆ ನನಗೆ ಕಷ್ಟ ಆಗಿದೆ ಅಂತಂದರೆ ಅದು ನಿಮಗೂ ಕಷ್ಟ ಆಗುತ್ತೆ ಅಂತಕ್ಕಂಥದ್ದು ನನ್ನ ಭಾವ. ಓಕೆ, ಫೈನ್, ಇದಾಯಿತು. ತದನಂತರದಲ್ಲಿ ನಮ್ಮ ಕಾನ್ಸೆಪ್ಟ್ ಮೊಘಲ್ ಸಾಮ್ರಾಜ್ಯ. ನೋಡಪ್ಪ, ಇದು UPSC PYQ ಕಟ್ ಕಾಪಿ ಪೇಸ್ಟ್. ಸೊ ಪದೇ ಹೇಳ್ತಾ ಇದ್ದೀನಿ ನಾನು, UPSC ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಮನ್ಸಬ್ದಾರಿ ಸಿಸ್ಟಮ್, ಎಸ್, ಇಂಪಾರ್ಟೆಂಟು. ಮನ್ಸಬ್ದಾರಿ ಸಿಸ್ಟಮ್ ಇಂಪಾರ್ಟೆಂಟು, ಜಬ್ ಸಿಸ್ಟಮ್ ಇಂಪಾರ್ಟೆಂಟು, ಇಜ್ರಾ ಲ್ಯಾಂಡ್ ಈಸ್ ಇಂಪಾರ್ಟೆಂಟು. ತದನಂತರದಲ್ಲಿ ಅಲ್ಲಿ ಕಂಡು ಬರ್ತಕ್ಕಂತಹ ಒಂದು ಕಾವ್ಯದ ಶೈಲಿಗಳು, ಅಕ್ಬರ್ನಾಮ, ದೀನಿ ಇಲಾಯಿ, ರಿಲಿಜಿಯಸ್ ಪಾಲಿಸಿ. ಮೊನ್ನೆ UPSC ಕೇಳಿದಾರೆ ರೀ, ಅಕ್ಬರ್ನ ಧಾರ್ಮಿಕ ನೀತಿನ ತುಂಬ ಸ್ಪಷ್ಟವಾಗಿ ಕೇಳಿದ್ದಾರೆ. ಇಡೀ ಇಂಡಿಯಾದಲ್ಲಿ ಟಫ್ ಇರೋ ಎಕ್ಸಾಮ್ ಯಾವುದು, IAS ಎಕ್ಸಾಮು. ಸೊ ಅಲ್ಲಿಯೂ ಇದೇ ಕ್ವಶನ್ನು, ಇಲ್ಲಿಯೂ ಇದೇ ಕ್ವಶನ್ನು, ಎಲ್ಲೆಲ್ಲೂ ನೀನೇ. ಯಾರು, ಅಕ್ಬರ್, ಅಶೋಕ, ಬುದ್ಧ, ಇವರೆಲ್ಲ ಬರ್ತಿರ್ತಾರೆ. ಓಕೆ, ಸೊ ಇದು ಹೋಮ್ವರ್ಕ್ ಮಾಡಿದ್ದಾರೆ. UGC ನೆಟ್ ಕ್ವಶನಿಂದನೂ ತಂದಿದ್ದಾರೆ. ಸೊ ನಮ್ಮ ಇಡೀ HYT ಕ್ಲಾಸಸ್ ನಡೀತಕ್ಕಂಥದ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮೇಲೆ ಹೊರತು ಯಾವ ಕಾರಣಕ್ಕೂ ನೀವು ಇದೇ ಬುಕ್ಸ್ ಓದಿ, ಯಾವುದಾದ್ರೂ ಬುಕ್ಸ್ ಓದಬೇಡಿ ಅಂತ ಹೇಳ್ತಾ ಇಲ್ಲ. ಓಕೆ, ಮತ್ತೆ ಅಗೇನ್ ಪದೇ ಹೇಳ್ತಾ ಇದ್ದೀನಿ, ಸ್ಟೇಟ್ ಬುಕ್ಸ್ ಓದಿದರೆ ನಮಗೆ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಅನ್ನೋ ಮನಸ್ಥಿತಿಯಿಂದ ಹೊರಡೆ ಬನ್ನಿ. ಸ್ಟೇಟ್ ಬುಕ್ಸ್ನ 1 ಅಥವಾ 2 ರೌಂಡಿಗೆ ಕ್ಲೋಸ್ ಮಾಡಿಬಿಡಬೇಕು. 3ನೇ ರೌಂಡಿಗೆ ಆಥರ್ಸ್ ಬುಕ್ಸ್ ಓದಿ, ಆಥರ್ಸ್ ಬುಕ್ಸ್ ಜೊತೆ ಕ್ವಶನ್ ಪೇಪರ್ ಡಿಕೋಡ್ ಮಾಡ್ಕೊಂಡು ಓದಿ, ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತಪ್ಪ. ಓಕೆನಾ ಸರ್, ನಾನು ಹೇಳ್ತಾ ಇದ್ದೀನಿ, 3 ತಲೆಮಾರಕ್ಕೂ ಒಂದೇ ಕ್ವಶನ್ ಬರುತ್ತೆ. ಓಕೆ, ಸೊ ಜಾಟು ಸವಾರ್ ಇದನ್ನು ನಾನು ಹೋಮ್ವರ್ಕ್ ಮಾಡಿಸಿದ್ದೀನಲ್ಲಪ್ಪ, ಅದಕ್ಕೆ ಬರೆದಿದ್ದಾನೆ. ಸೊ ಯಾರು ಬರೀತಾರೆ ಅವ್ರು ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ. ಸರ್ ಓದ್ಕೊಂಡು ಹೋಗ್ತೀನಿ, ಓದ್ಕೊಂಡವ್ರು ಹಿಂಗೆ ಕ್ಲಿಯರ್ ಮಾಡಲ್ಲ ಎಕ್ಸಾಮು. ದಟ್ಸ್ ವೈ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಹೋಮ್ವರ್ಕನ್ನು ಪ್ರತಿ ದಿವಸ ನನ್ನ HYT ಕ್ಲಾಸಲ್ಲಿ ಹೋಮ್ವರ್ಕ್ ಕೊಡ್ತೀನಿ. ಹೋಮ್ವರ್ಕನ್ನು PDF ರೂಪದಲ್ಲಿ ನಾನು ಕಳಿಸಿ ಅಂತ ಹೇಳ್ತೀನಿ. ನಾನು ರಿವ್ಯೂ ಮಾಡ್ತೀನಿ. ರಿವ್ಯೂ ಮಾಡಿದ್ಮೇಲೆ ನಮ್ಮ ಟೀಮವ್ರು ಒಂದು ಕಾಲ್ ಮಾಡ್ತಾರೆ, ಕೇಳ್ತಾರೆ ಏನಪ್ಪ ಜಾಟ್ ಸಿಸ್ಟಮ್ ಅಂತಂದರೆ ಏನು. ನೋಡಿ ಇಲ್ಲಿ ಬರೆದಿದ್ದಾನೆ, ಮನ್ಸಬ್ದಾರಿ ಪದ್ಧತಿ ಆನುವಂಶಿಕವಾಗಿರಲಿಲ್ಲ, ಸ್ಟಾರ್ ಮಾರ್ಕ್ ಹಾಕಿದ್ದಾನೆ. ಸೊ ಇದು ಅಂದರೆ ಆಲ್ರೆಡಿ ಎಕ್ಸಾಮ್ಸಲ್ಲಿ ಬಂದಿದೆ ಅಂತ. ಸೊ ದಿಸ್ ಈಸ್ ಕಾಲ್ಡ್ ಎಕ್ಸಾಮ್ ಆ್ಯಂಗಲ್. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಮನ್ಸಬ್ದಾರರು ಮಿಲಿಟರಿ ಕರ್ತವ್ಯಗಳಲ್ಲದೆ ನಾಗರಿಕ ಆಡಳಿತ ಪಾತ್ರಗಳನ್ನು ಸಹ ಹೊಂದಿದ್ದರು. ಅಂಡರ್ಲೈನ್ ಮಾಡಿದ್ದೇನೆ. ಇದು ಎಕ್ಸಾಮ್ನಿಂದ ಬಂದಿರೋ ಸ್ಟೇಟ್ಮೆಂಟ್ ಎತ್ಕೊಂಡು ಇಲ್ಲಿ ಹಾಕಿದನ್ನು ಹೊರತು ಇದು ಯಾವುದೋ ಒಂದು ನನ್ನ ಪುಸ್ತಕದಿಂದ ಬರೆದಿಲ್ಲ. ನನ್ನ ಇಡೀ HYT ತರಗತಿಗಳು 99% ಮೊಬೈಲ್ ಮೇಲೆ ಡಿಪೆಂಡ್ ಆಗಿದೆ ಹೊರತು ಯೂಶ್ವಲಿ, ಯಾಕಂತಂದರೆ ಕೆಲವೊಂದು ಮಾಹಿತಿಗಳು ಮೊಬೈಲಲ್ಲೇ ಸಿಗುತ್ತೆ. ಓಕೆ, ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಫೈನ್. ಈ ಕೆಳಕೊಂಡವುಗಳಲ್ಲಿ ಯಾವುದು ಬೌದ್ಧ ಧರ್ಮ ಮತ್ತು ಜೈನ ಧರ್ಮಗಳ ಕೆರಡು ಸಾಮಾನ್ಯವಾಗಿದೆ? ನಿಜ ಹೇಳ್ತೀನಿ, ಇಲ್ಲಿ ಕಂಡು ಬರ್ತಕ್ಕಂಥ ಟ್ರಾನ್ಸ್ಲೇಷನ್ನು ಪ್ಯೂರ್ಲಿ ಗೂಗಲ್ ಟ್ರಾನ್ಸ್ಲೇಷನ್. ಅದಕ್ಕೆ ಸ್ವಲ್ಪ ವುಮೆನ್ ಎಫರ್ಟ್ ಹಾಕಿದ್ದಾರೆ ಬಿಟ್ಟರೆ ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಹ್ಯೂಮನ್ ಎಫರ್ಟ್ ಅಲ್ಲ.
ನಿಜ ಸಮ್ಟೈಮ್ಸ್ ನನಗೆ ತುಂಬ ಬೇಜಾರಾಗುತ್ತೆ. ಯಾಕಪ್ಪ ಕನ್ನಡ ನನಗೆ ಕನ್ನಡ ಮಾಧ್ಯಮದಲ್ಲಿ ಕನ್ನಡ ಕ್ವಶನ್ ಪೇಪರ್ ಓದ್ತಾ ಇದ್ದೀನಲ್ಲ, 300 ಬೇರೆ ಓದ್ತಾ ಇದ್ದೀನಿ, ಅರ್ಥನೇ ಆಗಬಾರ್ದು. ಇಲ್ಲಿ ನೋಡಿ, ವೇದಗಳ ಉಲ್ಲೇಖ ಉಪೇಕ್ಷೆಯಾಗಿದೆ. ಏನಿದ್ರ ಅರ್ಥ? ವಾಟ್ ಈಸ್ ದಿ ಮೀನಿಂಗ್ ಆಫ್ ದಿಸ್? ಸೊ ನಿಜ ಹೇಳ್ತೀನಿ, ಸೊ ನೀವೆಲ್ಲರೂ ಕನಿಷ್ಠ ಇಂಗ್ಲೀಷ್ ಪ್ರಜ್ಞೆ ಇರಬೇಕು. ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಕನಿಷ್ಠ ಇಂಗ್ಲೀಷ್ ಪ್ರಜ್ಞೆ ಇಲ್ಲ ಅಂದರೆ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕಾಗಲ್ಲ. ಸೊ ಇಫ್ ಯು ವಾಂಟ್ ಟು ಬಿಕಮ್ ಆಫೀಸರ್, ಯು ಹ್ಯಾವ್ ಟು ಡೂ ದೀಸ್ ಥಿಂಗ್ಸ್, ಅದರ್ವೈಸ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿಕಮ್ ವೆರಿ ವೆರಿ ಡಿಫಿಕಲ್ಟ್ ಫಾರ್ ಯು ಪೀಪಲ್. ನಂತರದಲ್ಲಿ ಒಂದು ನಾನು ಮನವಿ ಮಾಡ್ಕೊಳ್ತೀನಿ, ಯಾರ್ಯಾರು ಇದು ಮಾಡ್ತಾ ಇದ್ದಾರಲ್ಲ, ಟ್ರಾನ್ಸ್ಲೇಟ್ ಮಾಡ್ತಾರಲ್ಲ, ಅವ್ರಿಗೆಲ್ಲ ಮನವಿ ಮಾಡ್ಕೊಡ್ತೀನಿ, ಸರ್ ತಾವು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ದಯವಿಟ್ಟು ಕನ್ನಡದ ಜಯಾಮಾನಕ್ಕೆ ತಕ್ಕ ಹಾಗೆ ಟ್ರಾನ್ಸ್ಲೇಟ್ ಮಾಡಿ. ಏನಕ್ಕೆ ಅಂದರೆ ಕನ್ನಡದ ಮಕ್ಕಳು ಅವರೆಲ್ಲ ಮಧ್ಯಮ ವರ್ಗ, ಕೃಷಿಕ ಕುಟುಂಬ, ಹಳ್ಳಿಯಿಂದ ಬಂತಕ್ಕಂಥವ್ರು, ಮೊದಲ ತಲೆಮಾರಿನ ಪದವೀಧರರು. ಓಕೆನಾ? ಸೊ ಈ ನಿಟ್ಟಲ್ಲಿ ನಾನು ಕೈ ಮುಗಿದು ಬೇಡ್ಕೊಳ್ತೀನಿ ತಮಗೆ, ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಇದು ನಿಮ್ಮ ಕರ್ತವ್ಯ ಅಂತ ಭಾವಿಸಬಾರ್ದು, ಇದೊಂದು ದೈವದ ಕೆಲಸ, ಇದೊಂದು ದೇವರ ಕೆಲಸ ಅಂತ ಭಾವಿಸ್ಕೊಳ್ಳಿ. ಏನಕ್ಕೆ ಅಂತಂದರೆ ಒಂದು ಕ್ವಶನ್ ಸರಿಯಾಗಿ ಅರ್ಥ ಆಗಿಲ್ಲ ಅಂತಂದಾಗ, ಒಂದು ಮಾರ್ಕ್ಸ್ ಹೋದಾಗ ಅವರ ಇಡೀ ಭವಿಷ್ಯ ಹೋಗುತ್ತೆ. ಸೊ ಇದು ನನ್ನ ಮನವಿ. ಅಂದರೆ ಯಾರ್ಯಾರು ಭಾಷಾಂತರ ಮಾಡ್ತಾರಲ್ಲ KPSC ಕಡೆಯಿಂದ, ಅದು ತಮ್ಮ ಡ್ಯೂಟಿ ಅಂತ ದಯವಿಟ್ಟು ಭಾವಿಸಬೇಡಿ. ಓಕೆ, ನಾನು ಎಲ್ರಿಗೂ ಮನವಿ ಮಾಡ್ತೀನಿ. ಸೊ ಇನ್ನೂ ಏನು ಹೇಳಬೇಕು, ನನಗಂತೂ ಬಹಳ ಎಷ್ಟು ಇದು ಕನ್ನಡ ಕ್ವಶನ್ ಪೇಪರ್ ಓದಿದ ಮೇಲೆ ನನಗೆ ಎಷ್ಟು ಬೇಜಾರಾಯಿತು ಅಂತಂದರೆ, ಯಾಕಪ್ಪ ಇದು ಈ ಕನ್ನಡ ಯಾಕೆ ಇದೊಂಥರ ಹಿಂಗಿದೆ ಅಂತಂದರೆ, ಒಂಥರ ಗೂಗಲ್ ಭಾಷೆಯಲ್ಲಿ, ಇದು ಗೂಗಲ್ ಶಂಕದಿಂದ ಬಂದಂಥ ತೀರ್ಥ ಹೊರತು ಇದು ಕನ್ನಡ ಮಣ್ಣಿನಿಂದ ಬಂದಂತಹ ಭಾಷಾಂತರ ಅಲ್ಲವೇ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ಸೊ ಯಾಕೆ ಈ ಥರ ಆಗ್ತಿದೆ ಅಂತ ಗೊತ್ತಿಲ್ಲ. ರಿಯಲಿ ನನಗೆ ಮನಸ್ಸಿಗೆ ತುಂಬ ಬೇಜಾರಾಯಿತು. ದಯವಿಟ್ಟು ಕನ್ನಡದ ಭಾಷಾಂತರಕಾರರಿರ್ಬೋದು, ಬಹುಶಃ ಈ ವಿಡಿಯೋ ಅವ್ರಿಗನ್ನ ತಲುಪಲಿ, ಭಾಷಾಂತರ ಮಾಡ್ತಿರ್ತಾರಲ್ಲ ಅವ್ರಿಗೆ ತಲುಪಲಿ ಅನ್ನೋ ಭಾವ ಇದೆ ನನಗೆ. ನಿಮ್ಮನ್ನು ಕೈ ಮುಗಿದು ಬೇಡ್ಕೊಳ್ತೀನಿ, ಒಂದು ಒಳ್ಳೆಯ ರೀತಿಯ ಟ್ರಾನ್ಸ್ಲೇಷನ್ ಕೊಡಿ. ಇಲ್ಲೆಲ್ಲ ಇರ್ತಕ್ಕಂಥದ್ದು ಸಹ ಮೋಸ್ಟ್ ಆಫ್ ದಿ ಟೈಮು ಬಡವರು ಅಂತ ಹೇಳ್ತಾ ಇಲ್ಲ, ಲೋಯರ್ ಮಿಡಲ್ ಕ್ಲಾಸ್ ಪೀಪಲ್ ಎಲ್ಲ ಇರ್ತಾರೆ. ಎಷ್ಟು ಒಂದು ಊಟದ ಖರ್ಚು, ರೂಮಿನ ಖರ್ಚು, 2-3 ವರ್ಷ ಧಾರವಾಡ, ಬೆಂಗಳೂರು ಓದ್ತಾ ಇರ್ತಾರೆ. ಒಂದು ಕನಸಿನ ಬೆನ್ನತ್ತಿ ಹೋಗ್ತಿರ್ತಾರೆ. ಆ ಕನಸಿನ ಬೆನ್ನತ್ತಿ ಹೋದಾಗ ಟ್ರಾನ್ಸ್ಲೇಷನ್ನು ಅವರಿಗೆ ಖಡ್ಗವಾಗಿ ಅವರ ಕನಸುಗಳನ್ನು ಚೂಟು ಹಾಕುವಂತಹ ಒಂದು ಖಡ್ಗಗಳಾಗಿ ಪರಿವರ್ತನೆ ಆಗಬಾರ್ದು, ಕತ್ತಿಗಳಾಗಿ ಪರಿವರ್ತನೆ ಆಗಬಾರ್ದು. ಬನ್ನಿ, ಜೈನ ಧರ್ಮ ಮತ್ತು ಬೌದ್ಧ ಧರ್ಮಕ್ಕೆರಡು ಸಾಮಾನ್ಯ, ಪಶ್ಚಾತ್ತಾಪ ಮತ್ತು ಸುಖಾನುಭವದಂಥ ತೀವ್ರ ಕ್ರಮಗಳ ಪರಿತ್ಯಾಗ. ಓಕೆ, ಸೊ ಹೌದು, ಈ ಜೈನ ಧರ್ಮದಲ್ಲಿ ಹೇಳ್ತೀನಿ ನಾನು, ಜೈನ ಧರ್ಮ ಮತ್ತು ಬೌದ್ಧ ಧರ್ಮದಲ್ಲಿ ಎಕ್ಸ್ಟ್ರೀಮಿಟಿ ಇರ್ತದೆ. ಓಕೆನಾ? ತೀವ್ರ ಕ್ರಮಗಳು. ಓಕೆ, ಸಲ್ಲೇಖನಗಳಿರ್ಬೋದು, ಕೂದಲನ್ನು ಕಿಚ್ಚಿಕೊಳ್ಳತಕ್ಕಂತಿರ್ಬೋದು, ಆದರೆ ಆ ರೀತಿ ಎಕ್ಸ್ಟ್ರೀಮ್ ಮಾರ್ಗ ಬೌದ್ಧ ಧರ್ಮದಲ್ಲಿ ಇಲ್ಲ. ಸೊ ಆನ್ಸರ್ಸ್ ಏನಾಗುತ್ತೆ, ಈಗ ಇದು ಹೋಯ್ತು ಅಂದ್ಕೊಳ್ಳಿ. ಸೊ ಒಂದು ಹೋದರೆ ಸಾಕು. ಓಕೆ, ರಿಮೈನಿಂಗ್ ಟು ಇದು ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ನು ಏನಿಲ್ಲ. ನಮ್ಮ ಟೆಸ್ಟ್ ಸೀರೀಸಲ್ಲೂ ಇದನ್ನು ನಾವು ಕೊಟ್ಟಿದ್ದೀವಿ, ಇದನ್ನು ಹಾಕಿದ್ದೀವಿ ಟೆಸ್ಟ್ ಸೀರೀಸಲ್ಲಿ. ಮೈ ಪಾಯಿಂಟ್ ಈಸ್, ನೋಡಿ, ಧಾರ್ಮಿಕ ಆಚರಣೆಗಳ ಪರಿಣಾಮಕಾರಿತ್ವದ ನಿರಾಕರಣೆ. ಇದು ಕನ್ನಡನ? ಇದು ಏನು ಸಿಂಪಲ್ಲು. ಸೊ ಅನವಶ್ಯಕ ಧಾರ್ಮಿಕ ಆಚರಣೆಗಳಲ್ಲಿ ಎರಡೂ ಧರ್ಮಗಳು ನಂಬಿಕೆ ಇಟ್ಟಿದ್ದಿಲ್ಲ, ಮುಗೀತಲ್ಲ. ಇಷ್ಟನ್ನು ನೀವು ಗೂಗಲಲ್ಲಿ ಹೇಳಿದಾಗ ಏನಾಗುತ್ತೆ, ಭಾಳ ನೋವಾಗುತ್ತೆ, ಅರ್ಥ ಆಗಲ್ಲ ಎಕ್ಸಾಮ್ ಟೈಮಲ್ಲಿ. ಸೊ ಯು ಶುಡ್ ಟೇಕ್ ಕೇರ್. ಸೊ ಶಾಂತ ಮಾರ್ಗ ಟೆಸ್ಟ್ ಸೀರೀಸಲ್ಲಿ ನಾವು ಆಲ್ರೆಡಿ ವಿ ಹ್ಯಾವ್ ಮೆನ್ಷನ್ ಬೌದ್ಧ ಮತ್ತು ಜೈನ ಧರ್ಮಕ್ಕೆ ಎರಡಕ್ಕೂ ಸಂಬಂಧ ಮತ್ತು ವ್ಯತ್ಯಾಸಗಳು. ಸೊ ಆತ್ಮದ ಅಸ್ತಿತ್ವ, ದೇವರ ಅಸ್ತಿತ್ವ, ವಿಸ್ತಾರವಾದ ಧಾರ್ಮಿಕ ಆಚರಣೆಗಳನ್ನು ತಿರಸ್ಕರಿಸುವುದು, ಅಹಿಂಸೆಯ ತತ್ವವನ್ನು ಒತ್ತಿ ಹೇಳ್ತಕ್ಕಂಥದ್ದು. ಕ್ವಶನ್ ಡೈರೆಕ್ಟ್ ರಿಪೀಟ್ ಆಗುತ್ತೆ. ನಮ್ಮ ಇಡೀ ಟೆಸ್ಟ್ ಸೀರೀಸ್ ಇರ್ತಕ್ಕಂಥದ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಹೈ ಯೀಲ್ಡಿಂಗ್ ಟಾಪಿಕ್, ರುಚಿಗೆ ತಕ್ಕಷ್ಟು ಕರೆಂಟ್ ಅಫೇರ್ಸ್. ವಿ ಡೋಂಟ್ ಫೈಂಡ್ ಟೂ ಮಚ್ ಕರೆಂಟ್ ಅಫೇರ್ಸ್. ಓಕೆ, ಕ್ವಿಟ್ ಇಂಡಿಯಾ ಚಳವಳಿ, ಇದು ಜಸ್ಟ್ ಕಟ್ ಕಾಪಿ ಪೇಸ್ಟ್ ಕ್ವಶನ್. ಇದು ಕ್ವಿಟ್ ಇಂಡಿಯಾ ಚಳವಳಿ ಹೋಮ್ವರ್ಕ್ ಮಾಡಿದ್ದಾರೆ. ಇದು ಹೆಚ್ಚಾಗಿ ಸ್ವಪ್ರೇರಿತವಾದ ಚಳವಳಿಯಾಗಿತ್ತು. ಇದು ಇನ್ನಿತರ 2 ಅಸಹಕಾರ ಮತ್ತು ನಾಗರಿಕ ಅವಿಧೇಯತೆ ಚಳವಳಿಗಿಂತ ಕ್ರಮಬದ್ಧವಾಗಿ ನಡೆಯಲಿಲ್ಲ. ನಾಗರಿಕ ಅವಿಧೇಯತೆ ಚಳವಳಿ, ಇದು ಇದು ಯಾವ ಇತಿಹಾಸದ ಪುಸ್ತಕದಲ್ಲೂ ಇದು ಇಲ್ಲ ಹೊರಡು. ಏನು ಕಾನೂನು ಭಂಗ ಚಳವಳಿ ಮತ್ತು ಅಸಹಕಾರ ಚಳವಳಿ. ಕಾನೂನು ಭಂಗ ಚಳವಳಿ ಅಂತಂದರೆ ನಮ್ಮ ಮನಸ್ಸಿಗೆ ಕ್ಲಾರಿಟಿ ಸ್ಪಷ್ಟ ಗೊತ್ತಾಯ್ತು. ಓಕೆ, ಎಸ್, ಇದು ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟು. ನಾಗರಿಕ ಅವಿಧೇಯತೆ ಏನು ಸರ್ ಇದು? ಅವಿಧೇಯತೆ ಎಲ್ಲಿಂದ ಹುಡ್ಕೊಂಡ್ಬರ್ತಾರೆ ಈ ಥರ ವರ್ಡು? ದಯವಿಟ್ಟು ಬೇಡ, ಆ ಥರ ಮಾಡಬೇಡಿ. ಇದೊಂದು ಪ್ಯಾನ್ ಇಂಡಿಯಾ ಸರ್. ಪ್ಯಾನ್ ಅಂತಂದರೆ ಅಖಿಲ ಭಾರತ. ನೀವು ಪ್ಯಾನ್ ಇಂಡಿಯಾ ಇಂಗ್ಲೀಷ್ ಪದ, ಕನ್ನಡದ ಲಿಪಿ ಬೇಡ. ಇದೊಂದು ಅಖಿಲ ಭಾರತ ಹೋರಾಟವಾಗಿ ತಂದಾಗ ಅದು ಕನ್ನಡದ ಜಯಮಾನ ಅಂತಾರೆ ಹೊರತು ಇದು ಪ್ಯಾನ್ ಇಂಡಿಯಾ ಅಂತ ನಾನು ಪ್ಯಾನ್ ಇಂಡಿಯಾ ಅಂತ ಇಂಗ್ಲೀಷಲ್ಲಿ ಕೊಡಿ ಸ್ವಾಮಿ, ಕನ್ನಡದಲ್ಲಿ ಬೇಡ ದಯವಿಟ್ಟು. ಓಕೆ, ಇದೊಂದು ಪ್ಯಾನ್ ಇಂಡಿಯಾ ಚಳುವಳಿಯಾಗಿತ್ತು. ಇದೊಂದು ಸಂಪೂರ್ಣವಾಗಿ ಅಹಿಂಸಾತ್ಮಕ ಚಳುವಳಿಯಾಗಿತ್ತು. ನೋಡಿ, ಇದು ಅಹಿಂಸಾತ್ಮಕ ಚಳುವಳಿ ಆಗಿದ್ದಿಲ್ಲ. ಸ್ಟೇಟ್ಮೆಂಟ್ 3 ಈಸ್ ರಾಂಗ್. ಓಕೆ, 3 ಹೋಯ್ತು ಅಂತಂದರೆ ಏನಾಯಿತು, ಇದೇನಾಗಿದೆ,
ಕೊಟ್ಟಿದ್ದಾರೆ 1 and 2. ಇದೊಂದು ಪ್ಯಾನ್ ಇಂಡಿಯಾ ಚಳುವಳಿ ಆಗಿತ್ತು. ಓಕೆ, ಸೊ ಇದು ಸ್ವಯಂ ಪ್ರೇರಿತ ವಾಲಂಟರಿಯಾಗಿ ಜನ ಅದು ಅವ್ರಿಗೆ ಅವರೇ ಪಾರ್ಟಿಸಿಪೇಟ್ ಮಾಡೋದು. ಯಾರು ಲೀಡರ್ಲೆಸ್ ಅಂತಂದ್ರೆ ಮಹಾತ್ಮ ಗಾಂಧಿ ಅರೆಸ್ಟ್ ಮಾಡಿಬಿಡ್ತಾರೆ. ಓಕೆ, ಅರೆಸ್ಟ್ ಮಾಡಿ ಇದು ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಈ ಒಂದು ಹೋರಾಟ ಕಂಡು ಬರುತ್ತೆ. ಇದು ಕ್ವಿಟ್ ಇಂಡಿಯಾ ಮೂವ್ಮೆಂಟು. ನೋಡಿ, ಇದು ಸ್ವಯಂ ಪ್ರೇರಿತ ಚಳುವಳಿಯಾಗಿತ್ತು. UPSC 2011ರಲ್ಲಿ ಬರೆದಿದ್ದಾನೆ. ಓಕೆನಾ. ಕಾರ್ಮಿಕ ವರ್ಗವು ಬಂದ್ ಹರ್ತಾಳ ಮೂಲಕ ಬೆಂಬಲ ನೀಡಿತ್ತು. ಪ್ರತಿ ಸರ್ಕಾರಗಳು MPPS ಅಲ್ಲಿ ನೋಡಿ ಬೇರೆ ಬೇರೆ ಸ್ಟೇಟ್ಗಳು ಕ್ವಶನ್ ಪೇಪರ್ ಹುಡುಕೊಂಡು ಎಕ್ಸಾಮ್ಸ್ ಟು ದಿ ಪಾಯಿಂಟ್ ಬರ್ಕೊಂತ ಹೋಗ್ಬೇಕಂತಕ್ಕಂಥದ್ದನ್ನು ಇಲ್ಲಿ ನೋಡ್ಬೋದು. ಓಕೆ, ನೋಡಿ, ಕ್ರಿಪ್ಸ್ ಮಿಷನ್ ಸಂಧಾನ ಬಿಕ್ಕಟ್ಟನ್ನು ಪರಿಹರಿಸಲು UPSC 2013ರಲ್ಲಿ ಕೇಳಿದ್ದಾರೆ. ವಿಫಲವಾದಾಗ ಕ್ವಿಟ್ ಇಂಡಿಯಾ ಚಳವಳಿ ಪ್ರಾರಂಭ, ಪ್ರತಿ ಸರ್ಕಾರಗಳ ನಿರ್ಮಾಣ. ಸೊ ನೆಹರು ಅವರನ್ನು ಅಹಮದ್ನಗರ ಕೋಟೆ ಜೈಲಲ್ಲಿ ಇರಿಸಲಾಯಿತು. ಗಾಂಧೀಜಿಯವರನ್ನು ಪುಣೆಯ ಆಕ್ಕನ್ ಅರಮನೆ ನಂತರ ಯರವಾಡ ಜೈಲಲ್ಲಿ ಇರಿಸಲಾಯಿತು. ಪ್ರತಿ ಸರ್ಕಾರಗಳು. ಸೊ ನೀವು ಕ್ವಿಟ್ ಇಂಡಿಯಾ ಮೂಮೆಂಟನ್ನು ಈ ಆ್ಯಂಗಲಿಂದ ಓದಿದಾಗ ಎಕ್ಸಾಮ್ಸು ಕ್ಲಿಯರ್ ಆಗುತ್ತೆ. ಓಕೆನಾ. ಈ ಚಳವಳಿ ಸಂಪೂರ್ಣವಾಗಿ ಅಹಿಂಸಾತ್ಮಕವಾಗಿರಲಿಲ್ಲ. ನೋಡಿ ಸ್ಟೇಟ್ಮೆಂಟ್, ಕಟ್ ಕಾಪಿ ಪೇಸ್ಟ್. ಸೊ ಯಾರು ಬರಿತೇವ್ರೆ ಅವರು ವಿನ್ ಆಗ್ತವ್ರೆ, ಯಾರು ಬರೆಯಲ್ಲ ಅವರು ವಿನ್ ಆಗಲ್ಲ. ಎಸ್, ಎಲೆಕ್ಷನ್ ಕಮಿಷನ್ಗೆ ಸಂಬಂಧಪಟ್ಟ ಹಾಗೆ ತುಂಬ ಇದು ಈಸಿ ಇಲ್ಲ, ಸ್ವಲ್ಪ ಅವರೇಜ್ಗಿಂತ ತುಂಬ ಟಫ್ ಇದೆ. ಓಕೆ, ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರೆ ಚುನಾವಣಾ ಆಯುಕ್ತರನ್ನು ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಎಸ್, ನೋಡಿ, ಚುನಾವಣಾ ಆಯೋಗ, ಆರ್ಟಿಕಲ್ಸ್, ಕಮಿಟೀಸ್, ರೆಕಮೆಂಡೇಶನ್ಸ್ ಎಕ್ಸಾಮ್ಸಿಗೆ ಬರುತ್ತೆ. 100% ಎಕ್ಸಾಮ್ಸಿಗೆ ಬರುತ್ತೆ. ಓದಬೇಕು ನೀವು. ಓಕೆನಾ. ನೀವು ಸರ್ ಇದನ್ನು ಕರೆಂಟ್ ಅಫೇರ್ಸ್ ಅವೆಲ್ಲ ಬಕ್ವಾಸ್, ಅವೆಲ್ಲ ಐಡಿಯಾ ಮಾಡಬಾರ್ದು. ಇವೆಲ್ಲ ಕರೆಂಟ್ ಅಫೇರ್ಸ್ ಇರೋದಕ್ಕಂಥದ್ದೆಲ್ಲ ಎಕ್ಸಾಮ್ಸಿಗೆ ಬರಲ್ಲ ರೀ. ಈಗೆಲ್ಲ ನಾನು ಇನ್ನೂ 3 ವಿಡಿಯೋ ಬರುತ್ತೆ. ಓಕೆನಾ. ಎಲ್ಲರಲ್ಲೂ ನಾನು ಸ್ಟಾರ್ಟಿಂಗೇ ತರ್ತೀನಿ. ಚುನಾವಣಾ ಆಯುಕ್ತರ ಸೇವಾ ಷರತ್ತುಗಳು ಮತ್ತು ಅಧಿಕಾರಾವಧಿಯನ್ನು ಸಂಸತ್ತು ಕಾನೂನಿನ ಮೂಲಕ ನಿರ್ಧರಿಸಬಹುದು. ಸಂಸತ್ತು ಅಲ್ಲ ಸ್ವಾಮಿ, ರಾಷ್ಟ್ರಪತಿ. ಸೊ ತುಂಬ ಸ್ಪಷ್ಟವಾಗಿ ಓದ್ಕೋಬೇಕು. ಚುನಾವಣಾ ಆಯೋಗದ ಆಯುಕ್ತರು ರಿಟೈರ್ಡ್ ಆದ ನಂತರದಲ್ಲಿ ಮತ್ತೆ ಅವರು ಪಾರ್ಟ್ ಆಫ್ ಗೌರ್ಮೆಂಟ್ ಆಗ್ಬೋದಾ? ಎಸ್, ಆಗಬಹುದು. ಅವ್ರಿಗೇನಾದರೂ ಅರ್ಹತೆ ಇದೆಯಾ? ಅರ್ಹತೆ ಇಲ್ಲ. ಓಕೆ, ಈಗ ಚುನಾವಣಾ ಆಯುಕ್ತರಿಗೆ ಸೆಲೆಕ್ಷನ್ ಕಮಿಟಿ ಅಂತ ಒಂದು ಬಂದಿದೆ. ಅವರ ರಿಮೂವಲ್ ಪ್ರೋಸೆಸ್ ಇಂಪಾರ್ಟೆಂಟು. ಇವೆಲ್ಲವೂ ಎಕ್ಸಾಮ್ಸಿಗೆ ತಿಳ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ನಮಗೆ ಸೆಕೆಂಡ್ ಹೋಯ್ತು. ಸೊ ಫಸ್ಟ್ ಕರೆಕ್ಟ್ ಅಂತ ಇದೆ. ಸೊ ಫಸ್ಟ್ ಒಂದು ಕರೆಕ್ಟ್ ಇದೆ. ನಂತರದಲ್ಲಿ ಭಾರತದ ರಾಷ್ಟ್ರಪತಿಗಳ ಶಿಫಾರಸ್ಸಿನ ಹೊರತಾಗಿ ಮುಖ್ಯ ಚುನಾವಣಾ ಆಯುಕ್ತರನ್ನು ಕಚೇರಿಯಿಂದ ಹೊರ ಹಾಕಲಾಗುವುದಿಲ್ಲ. ನೋಡಿ, ರಾಷ್ಟ್ರಪತಿಗಳ ಶಿಫಾರಸ್ಸು ಅಂತಂದರೆ ಇಲ್ಲಿ ನಮಗೆ 2 ಪ್ರೋಸೆಸ್ ಬರುತ್ತೆ. ಒಂದು, ಫಸ್ಟು Parliament has to remove the Chief Election Commissioner. I am telling you, Chief Election Commissioner. ಮುಖ್ಯ ಚುನಾವಣಾ ಆಯುಕ್ತರು ಇತರೆ ಚುನಾವಣಾ ಆಯುಕ್ತರನ್ನ ಜಸ್ಟ್ on the recommendation of the Chief Election Commissioner, we can remove other election commissioners. ಸೊ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ತೆಗೆದುಹಾಕುವಂತೆ ಇಲ್ಲಿ ನಾವು ತೆಗೆದುಹಾಕಬೇಕು ಹೊರತು ಇವ್ರನ್ನ ಸೀದಾ ಹೋಗಿ ರಾಷ್ಟ್ರಪತಿಯವರ ಬೇಗ ನಡಿ ಮನೆಗೆ ನಡಿ ಅಂತಂದರೆ ನೋ. ಸೊ ಸ್ಟೇಟ್ಮೆಂಟ್ 3 is ರಾಂಗ್. ಮುಖ್ಯ ಚುನಾವಣಾ ಆಯುಕ್ತರ ಶಿಫಾರಸ್ಸಿನ ಹೊರತಾಗಿ ಪ್ರಾದೇಶಿಕ ಆಯುಕ್ತರನ್ನು ಕಚೇರಿಯಿಂದ ತೆಗೆದುಹಾಕುವುದಿಲ್ಲ. ಕರೆಕ್ಟ್. 1 and 4 is ಟ್ರೂ. 4th ಸ್ಟೇಟ್ಮೆಂಟ್ ಈಸ್ ರೈಟ್. ಸೊ ಈಗ ನೀವೇನು ಮಾಡಬೇಕಂತಂದರೆ ಎಲೆಕ್ಷನ್ ಕಮಿಷನ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಇದು ಪ್ರತಿ ಸಂದರ್ಭದಲ್ಲೂ ಬರುತ್ತೆ. ಸೊ ತುಂಬ ಸ್ಪಷ್ಟವಾಗಿ ಓದ್ಕೊಳ್ಳಿ, ನಿಮಗೆ ಎಕ್ಸಾಮ್ಸ್ಗೆ ಹೆಲ್ಪ್ ಆಗ್ತಕ್ಕಂಥದ್ದನ್ನು ನೋಡ್ಬೋದು. ಸೊ ಹೋಮ್ವರ್ಕ್ ಮಾಡಿದ್ದಾರೆ. ಹೋಮ್ವರ್ಕನ್ನು CDS 2020, NDA 2019, CDS 2022. ಸೊ ತಾವು ಹೀಗೆ ಎಕ್ಸಾಮ್ ಆ್ಯಂಗಲಿಂದ ಪ್ರಿಪೇರ್ ಆಗಬೇಕು. ನಾನು ಇಲ್ಲ ಸರ್ ಈಗ ಈ ಅಟೆಂಪ್ಟಲ್ಲೇ ಪಾಸ್ ಮಾಡಬೇಕು ಅಂತಂತ ಬಂದರೆ ಯು ಕ್ಯಾನ್ ಜಾಯಿನ್ HOIT ಕ್ಲಾಸಸ್. ಓಕೆ, HOIT ಕ್ಲಾಸ್ನ ಒಳಮರ್ಮ ತತ್ವ ನಿಮಗೆ ಗೊತ್ತು, ತರ್ಕ ನಿಮಗೆ ಗೊತ್ತಾದರೆ ಡೋಂಟ್ ಜಾಯಿನ್ ಕ್ಲಾಸ್. ಐ ಡೋಂಟ್ ಯೂಶ್ವಲಿ ಟೆಲ್ ಪೀಪಲ್ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆ್ಯಂಗಲಿಂದ ಓದೋದು ಅಥವಾ ಏನು ಓದಬೇಕು ಏನು ಓದಬಾರ್ದು ಅಂತ ಗೊತ್ತಿದ್ದರೆ ಡೋಂಟ್ ಡೂ ದ್ಯಾಟ್ ಥಿಂಗ್. ಓಕೆ, ಟೆಸ್ಟ್ ಸೀರೀಸ್ ಈಸ್ ಮ್ಯಾಂಡೇಟ್ರಿ. ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗಿದೆ ನಮ್ಮದು. ನೆಕ್ಸ್ಟು ಎಸ್, ಇಲ್ಲಿ ನೋಡಿ ನಮಗೆ ಅನಾಮಧೇಯ, ಸರ್ವವರ್ಮ, ನಾಗಾರ್ಜುನ, ಸೋಮದೇವ. ಓಕೆ, ನಿಜ ಹೇಳ್ತೀನಿ. ಓಕೆ, ನಾಗಾರ್ಜುನ ಮತ್ತು ಸೋಮದೇವರನ್ನ ಗೊತ್ತಿರುತ್ತೆ. ಈ ಸರ್ವವರ್ಮ ಅನಾಮಧೇಯ ನಮಗೆ ಗೊತ್ತಿಲ್ಲ. ಬಟ್ ಎಸ್, ಮೊನ್ನೆ ನಾನು ಯೂಟ್ಯೂಬಲ್ಲೂ ಸಹ ಒಂದು ಕ್ವಿಜ್ ಕಾಂಪಿಟೇಷನ್ ಮಾಡಬೇಕಾದ್ರೆ ನಾಗಾರ್ಜುನ ಬರ್ತಾನೆ ಎಕ್ಸಾಂಪಲ್ಗೆ, ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ. ಇಲ್ಲಿ ನೋಡಿ ಹೋಮ್ವರ್ಕ್ ಮಾಡಿದ್ದಾರೆ. ಸೋಮದೇವನ ಕಥಾಸಾರಿತ್ ಸಾಗರ ಮಾಡಿದ್ದಾರೆ. ಸೋಮದೇವ ಅಂತಂದರೆ ಯಾವುದು? ಕಥಾಸಾರಿತ್ ಸಾಗರ. D1 ಇದೆ. ಓಕೆ, D1 ಅಂತಂತಂದರೆ ಮುಗೀತು, ಕ್ಲೋಸ್. ಅಂದರೆ ನಿಮಗೆ ನಾನು ಕೇಳ್ತಾ ಇದ್ದೀನಿ ಅಂತಂದರೆ ನಾಗಾರ್ಜುನ ಮತ್ತು ಸೋಮದೇವರನ್ನ ಓದ್ಕೊಳ್ಳಿ. ಸರ್ವವರ್ಮ ಮತ್ತು ಅನಾಮಧೇಯ ಯಾವನಿಗೂ ಗೊತ್ತಿಲ್ಲ, ಅದಕ್ಕೆ ಅವನ ಹೆಸರೇ ಅನಾಮಧೇಯ.
ಯಾರಂತ ನನಗೆ ಗೊತ್ತಿಲ್ಲ. ಸೊ ಹೀಗೆ ಎಕ್ಸಾಮಲ್ಲಿ 4ಕ್ಕೆ 4 ಪಾಯಿಂಟ್ ತಿಳ್ಕೊಬೇಕಂದ್ರೆ ನಾನು ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಇಲ್ಲಿ ನೋಡಿ ಲಿಟ್ರರಿ ಸೋರ್ಸ್ ಅಂತೇಳಿ ನಾನು ಯಾವಾಗಲೂ ಹೇಳ್ತೀನಿ, ನೀವು ಪ್ರಾಚೀನ ಭಾರತ ಇರ್ಬೋದು, ಮಧ್ಯಕಾಲ ಭಾರತ ಇರ್ಬೋದು, ಲಿಟ್ರರಿ ಆ್ಯಂಗಲ್ ಎಕ್ಸಾಮ್ಸ್ ಇಂಪಾರ್ಟೆಂಟು ಹೊರತು ರಾಜಕೀಯ ಸಾಧನೆಗಳು ಅಷ್ಟಾಗಿ ಇಂಪಾರ್ಟೆಂಟ್ ಇಲ್ಲ. ನಾನು ಓದ್ಬಿಡಿ ಅಂತ ಹೇಳ್ತಾ ಇಲ್ಲ, ಒಂದುವರೆ ಕಣ್ಣಾಡಿಸಿ ಬಿಡಬೇಕು ಹೊರತು ನೀವು ಯಾವುದೇ ಕಾರಣಕ್ಕೂ ಅದನ್ನು ಇಡೀ ಇರಬರ ಚಾಪ್ಟರ್ಗಳೆಲ್ಲ ಪೇಜ್ ಟು ಪೇಜ್ ಓದ್ತಿದ್ದೀರ ಅಂದರೆ ನೀವು ಬರೆದಿಟ್ಟುಕೊಳ್ಳಿ, ನೀವು ಎಕ್ಸಾಮ್ ಕ್ಲಿಯರ್ ಮಾಡಲ್ಲ. ಪೇಜ್ ಟು ಪೇಜ್ ಓದಂಗಿಲ್ಲ. ನನ್ನ ರೂಲ್ಸಲ್ಲಿ ಶಾಂತ ಮಾರ್ಗದಲ್ಲಿ ಪೇಜ್ ಟು ಪೇಜ್ ಓದಂಗಿಲ್ಲ. ನನಗೆ ಟಾಪಿಕ್ಸ್ ಮಾತ್ರ ಇಂಪಾರ್ಟೆಂಟು. ನೀವು ಇಡೀ ಪುಸ್ತಕವನ್ನು ಎಲ್ಲ ಪುಸ್ತಕಗಳನ್ನು ಪೇಜ್ ಟು ಪೇಜ್ ಓದ್ತಿದ್ದೀರ ಅಂತಂದರೆ ಯು ಆರ್ ಇನ್ ಅ ರಾಂಗ್ ಪ್ರಿಪ್ರೇಷನ್. ಓಕೆ, ಅಮುಕ್ತ ಮೋದಲ ತೆಲುಗು ಭಾಷೆಯಲ್ಲಿ, ಓಕೆ, ಸೋಮದೇವ ಕಥಾಸಾರಿಸಾಗರ, ಅಶ್ವಘೋಷ, ಓಕೆ, ನಂತರದಲ್ಲಿ ಬಹುಭೂತಿ, ಅಸ್ಥಿಮಲ್ಲ, ಕ್ಷೇಮೇಶ್ವರರು ನಾಟಕಕಾರರು. ಇವರು PYQs ಬಂದಿದ್ದಾರೆ. ಇವರು PYQs ಬಂದಿದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಇವರು ಯಾವುದೇ ಸಂದರ್ಭದಲ್ಲೂ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ಬೋದು. ಅಟ್ಯಾಕ್ ಮಾಡೋಕ್ಕಿಂತ ಮುಂಚೆಗೆ ಇವ್ರ ಬಗ್ಗೆ ತಿಳ್ಕೊಂಬಿಡಿ. ಸ್ವಾಮಿ ಕ್ಷೇಮೇಂದ್ರ, ಅಸ್ಥಿಮಲ್ಲ ನಿಮ್ಮ ಬಗ್ಗೆ ನನಗೆ ಗೊತ್ತಿದೆ, ಸೊ ನಾನು ನಿಮ್ಮ ಆನ್ಸರ್ ಸ್ಟಿಕ್ ಮಾಡ್ತೇನೆ ಅಂತೇಳಿ ಅವ್ರು ಹಿಂದಕ್ಕೆ ಹೋಗ್ಬಿಡ್ತಾರೆ. ಸೊ ಅವ್ರು ನಿಮಗೆ ಮಾರ್ಕ್ಸ್ ಕೊಟ್ಟು ಹೋಗ್ತಾರೆ. ಮಾರ್ಕ್ಸ್ ತೊಗೊಂಡು ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೊಂಡು ಹೋಗಿ. ಗೊತ್ತಿಲ್ಲ ಅಂದರೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿ ನಿಮ್ಮ ಭವಿಷ್ಯವನ್ನು ಕತ್ತರಿಸಿ ಹೋಗ್ಬಿಡ್ತಾರೆ. ಸೊ ದಟ್ಸ್ ವೈ ಐ ಆಮ್ ಟೆಲ್ಲಿಂಗ್ ಯು. ಓಕೆ, ನೋಡಿ, ಪರಿಶಿಷ್ಟ ಪರ್ವಾಣ, ತ್ರಿಶಿಷ್ಟ ಶಲಾಕ ಪುರಾಣ, ಜೈನ ಗ್ರಂಥಗಳು UPSC 2022ರಲ್ಲಿ ಕೇಳಿದ್ದಾರೆ. ಸರ್ ಕ್ವಶನ್ ಪೇಪರ್ಲಿರುತ್ತೆ, ಅದನ್ನು ನೀವು ಬರೀಬೇಕು. ಬರೆದಾಗ ನಿಮಗೆ ಹೆಲ್ಪ್ ಆಗುತ್ತೆ ಹೊರತು ಎಕ್ಸಾಮ್ಸ್ಗೆ ಇಲ್ಲ ಅಂದರೆ ಹೆಲ್ಪ್ ಆಗಲ್ಲ. ಎಸ್, 1945ರಲ್ಲಿ ಭಾರತೀಯ ಸೇನೆ ಮತ್ತು INA ಅಧಿಕಾರಿಗಳಲ್ಲಿ ಕೆಳಗಿನವುಗಳಲ್ಲಿ ಯಾರನ್ನು ರಾಷ್ಟ್ರೀಯ ವೀರರು ಎಂದು ಕರೆಯುತ್ತಾರೆ? ನಾನು ಇದನ್ನು 1000 ಬಾರಿ ಹೇಳಿದ್ದೀನಿ ಆಲ್ರೆಡಿ. ಏನಂತಂದರೆ ಇದು INA ಟ್ರಯಲ್ಸ್, ರಾಯಲ್ ಇಂಡಿಯನ್ ನೇವಿ ಮ್ಯೂಟಿನಿ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಸೊ ಇಲ್ಲಿ ನೋಡಿ, INA ಟ್ರಯಲ್ಸ್ ಬರೆದಿದ್ದಾನೆ, ಕೃಷ್ಣ ಬರೆದಿದ್ದಾನೆ. ಇಡೀ ಕೃಷ್ಣಂದು ಒಂದೇ ಹೋಮ್ವರ್ಕ್ ಇನ್ನು ಭಾಳಷ್ಟು ಜನ ಬರೆದಿದ್ದಾರೆ. ಓಕೆನಾ, 1500 ಜನದಲ್ಲಿ ಎಷ್ಟು ಜನ ಈ ಥರ ವರ್ಕ್ ಮಾಡಿದ್ದಾರೆ, ಅವ್ರಿಗೆಲ್ರಿಗೂ ಈ ಥರ ಫೀಲಿಂಗ್ ಆಗೇ ಬರುತ್ತೆ. ನೋಡಿ, 2ನೇ ಮಹಾಯುದ್ಧ ಸಂದರ್ಭದಲ್ಲಿ ಇಲ್ಲಿ ಬರೆದಿದ್ದಾರೆ ನೋಡಿ, ಸ್ಟಾರ್ ಮಾರ್ಕ್ ಹಾಕಿದ್ದಾನೆ. ಹಿ ಹ್ಯಾಸ್ ಮೇಡ್ ಎ ಸ್ಟಾರ್ ಮಾರ್ಕ್. ಓಕೆ, ಶಹನವಾಜ್, ಪ್ರೇಮ್ ಕುಮಾರ್ ಸೆಹಗಲ್, ಗುರುಬಕ್ಷ ಸಿಂಗ್ ಧಿಲ್ಲೋನ್, ಭಾರತೀಯ ರಾಷ್ಟ್ರೀಯ ಸೇನೆ ಅಧಿಕಾರಿಗಳು. INA ಟ್ರಯಲ್ಸ್ಗೆ ಸಂಬಂಧಪಟ್ಟಿದ್ದು INA. ಓಕೆ, ಸೊ ಆದ್ದರಿಂದ ತಾವೇನು ಮಾಡಬೇಕಪ್ಪ ಅಂತಂದರೆ, ಸೊ 1 and 2, ಇದು ಆನ್ಸರ್ ಈಸ್ 1 and 2. ಆನ್ಸರ್ಸ್ ಯಾವತ್ತು ಇಂಪಾರ್ಟೆಂಟ್ ಅಲ್ಲ ನನಗೆ, INA ಟ್ರಯಲ್ಸ್ ಈಸ್ ಇಂಪಾರ್ಟೆಂಟು. ಸೊ ಈಗ ಕೃಷ್ಣ ಇದನ್ನು ಬರೆದಿದ್ದಾನೆ. ಯಾರೋ ಕೈಯಿಂದ ಬರೀತಾರೆ, ಆಬ್ವಿಯಸ್ಲಿ ಅವ್ರು ಬೇರೆಗಿಂತ ಒಂದು ಎಡ್ಜ್ ಇರ್ತಾರೆ, ಅಂದರೆ ಒಂದು ಹೆಜ್ಜೆ ಮುಂದೆ ಇರ್ತಾರೆ. ಸೊ ನಾನೇನು ಹೇಳ್ತಾ ಇದ್ದೀನಿ, ಎಲ್ಲವನ್ನು ಬರಿಬೇಡಿ ಅಂತ ಹೇಳ್ತೀನಿ, ಬಟ್ ನಾನು ಹೇಳಿದ್ದನ್ನು ಮಾತ್ರ ಬರೀಬೇಕು. ನಾನು ಹೇಳಿದ್ವಿ ಯಾವ ಅಂತಂದರೆ, ನಾನು ಆಲ್ರೆಡಿ ಕ್ವಶನ್ ಪೇಪರ್ ರಿಪೀಟ್ ಆಗಿರುತ್ತೆ. ಸೊ ಅದಕ್ಕೆ ರೀ ನಾನು ಹೋಮ್ವರ್ಕ್ ಬರೆಸ್ತಾ ಇರೋದು. ಏನಕ್ಕೆ? ಇಡೀ ಇಂಡಿಯಾದಲ್ಲಿ ಎಲ್ಲಾದರೂ ಹೋಗಿ ಬನ್ನಿ, ಹೋಮ್ವರ್ಕನ್ನು ಬರೆಸ್ತಾರೆ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಅಂತೇಳಿ. ಬರೆಸಿದರೆ ಅವ್ರಿಗೆ ನನ್ನ ಕಡೆಯಿಂದ ಇಲ್ಲೇ ಸಲ್ಯೂಟ್. ಓಕೆನಾ? ಸೊ ಯಾರಾದರೂ ಇನ್ನೂ ಬರ್ಸೋಕ್ಕೆ ಪ್ರಯತ್ನ ಹೋಮ್ವರ್ಕ್ ಮಾಡಿ ರಿವ್ಯೂ ಮಾಡ್ತೀರಿ ಅಂತಂದರೆ ಅವ್ರಿಗೂ ಕೂಡ ಸಲ್ಯೂಟ್ ನನ್ನ ಕಡೆಯಿಂದ. ನಾನು ಬೇರೆಯವ್ರ ಕನಿಷ್ಠ, ನಾನು ಶ್ರೇಷ್ಠ ಅಂತ ಹೇಳ್ತಾ ಇಲ್ಲ. ನನಗೇನಪ್ಪ ಅಂತಂದರೆ ಇದು ಎಕ್ಸಾಮ್ ಮೆಥಡಾಲಜಿ ಅನ್ನೋದು ನನ್ನ ಭಾವ. ಓಕೆ, ಬೇರೆ ಮೆಥಡ್ ಮಾಡ್ತಿರ್ಬೋದು, ಬಹುಶಃ ಅದು ಸತ್ಯ ಇರ್ಬೋದು, ಬಟ್ ಅಲ್ಟಿಮೇಟ್ಲಿ ಯಾರ್ದು ಸತ್ಯ ಯಾರ್ದು ಸುಳ್ಳು ಅಂತ ಹೇಳ್ತಕ್ಕಂತಹ ನಿಜವಾದ ನ್ಯಾಯಾಧೀಶ ಅಂತಂದರೆ ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ಸ್ ಒಪಿನಿಯನ್ ಈಸ್ ಫೈನಲ್, ಸ್ಟೂಡೆಂಟ್ಸ್ ಒಪಿನಿಯನ್ ಈಸ್ ಮ್ಯಾಂಡೇಟ್ರಿ, ಸ್ಟೂಡೆಂಟ್ಸ್ ಒಪಿನಿಯನ್ ಈಸ್ ಫೈನಲ್ ಆ್ಯಂಡ್ ಬೈಂಡಿಂಗ್. ಓಕೆ, ಸೊ INA ವಿಚಾರಗಳು 1945ರಲ್ಲಿ INA ವಿಚಾರಣೆಗಳು INA ಸೇನಾಧಿಕಾರಿಗಳ ಪರವಾಗಿ ವಾದ ಮಂಡಿಸುವುದು ತೇಜ್ ಬಹದ್ದೂರ್ ಸಪ್ರು. ಸ್ಟಾರ್ ಮಾರ್ಕ್ ಹಾಕೇನಂತಂದರೆ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಲಿ ಬಂದಿದೆ ಅಂತ ಅರ್ಥ. ಬುಲಾಬಾಯ್ ದೇಸಾಯಿ, ಅಸಫ್ ಅಲಿ, ಜವಾಹರ್ಲಾಲ್ ನೆಹರು, ತೇಜ್ ಬಹದ್ದೂರ್ ಸಪ್ರು, ಕೈಲಾಶ್ನಾಥ್ ಕಡ್ಜು, ಲೆಫ್ಟಿನೆಂಟ್ ಹೋರಿಲಾಲ್ ವರ್ಮಾ, ಇವರೆಲ್ಲ ಏನಪ್ಪ ಲಾಯರ್ಸು. ಇವರು ಯಾರ ಪರ ಹೋರಾಟ ಮಾಡ್ತಾರೆ? INA ಪ್ರಿಸ್ನರ್ಸ್. ಓಕೆ, ಇಂಡಿಯನ್ INAದು ಇದು ಬರುತ್ತೆ, ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಇಂಡಿಯನ್ ನ್ಯಾಷನಲ್ ಆರ್ಮಿ ಇರ್ತಕ್ಕಂಥದ್ದು. ಆ ಒಂದು INA ಪರವಾಗಿ, INAದಲ್ಲಿ ದುಡಿದಂತಹ ವ್ಯಕ್ತಿಗಳ ಪರವಾಗಿ ಇದನ್ನು ರೆಡ್ ಫೋರ್ಟಲ್ಲಿ, ಕೆಂಪು ಕೋಟೆಯಲ್ಲಿ ವಿಚಾರಣೆ ನಡೀತಕ್ಕ, ರೆಡ್ ಫೋರ್ಟ್ ಟ್ರಯಲ್ ಅಂತಾರೆ. ಸೊ ದಟ್ ಈಸ್ ನೆಕ್ಸ್ಟ್ ಮಹೇಂದ್ರ, ಮಧುರೈ, ರಾಜಸಿಂಹ, ಅಪರಾಜಿತ ಶೈಲಿ. ಐ ಹ್ಯಾವ್ ಟೋಲ್ಡ್ ಯು ಮೆನಿ ಟೈಮ್ಸ್. ಓಕೆ, ಈ ಪಲ್ಲವರ ಆರ್ಕಿಟೆಕ್ಚರ್ ಇಂಪಾರ್ಟೆಂಟು. ಇಲ್ಲಿ ಕೊಟ್ಟಿದ್ದಾನೆ ಮಹಾಬಲಪುರಂ ಕಲ್ಲನ್ ಟೆಂಪಗಳು, ತದನಂತರದಲ್ಲಿ ಯಾವುದು ಮಂಟಪ ಮತ್ತು ಗೋಯಗಳು, ಶಿಖರ ನಿರ್ಮಾಣಗಳು. ಓಕೆ, ಸೊ ನೋಡಿ ಇಲ್ಲಿ ನಮಗೆ ರಾಜಸಿಂಹ ಶೈಲಿ ಅಂತಿದೆಯಲ್ಲ, ಅದು ಅತ್ಯುನ್ನತವಾದ ಶೈಲಿ, ರಚನಾತ್ಮಕ ದೇವಾಲಯಗಳು ಕಂಡು ಬರ್ತವೆ, ಶಿಖರಗಳು ಕಂಡು ಬರುತ್ತೆ. ರಾಜಸಿಂಹ ಶೈಲಿ 2ನೇ ನರಸಿಂಹವರ್ಮ. ಇಲ್ಲಿ ಬರೋದನ್ನು ಅರ್ಜುನ ತಪಸ್ಸು ಮಾಡ್ತಕ್ಕಂಥದ್ದು ಎಲ್ಲಿ ಕಂಡು ಬರುತ್ತೆ? ಎಕ್ಸಾಮ್ಸಲ್ಲಿ ಕೇಳ್ತಾವನೆ. ಓಕೆ, ತದನಂತರದಲ್ಲಿ ನಮಗೆ ಮಹೇಂದ್ರ ಶೈಲಿ ಎಲ್ಲಿ ಬರುತ್ತೆ? ಕಾಂಚೀಪುರಂನ ಏಕಾಂಬರ ದೇವಾಲಯ.
ಸೊ ಹೀಗೆ ನೀವು ಹೋಮ್ವರ್ಕ್ ಮಾಡಿದಾಗ ನಿಮಗೆ ಹೆಲ್ಪ್ ಆಗುತ್ತೆ. ನಂತರದಲ್ಲಿ 52ನೇ ತಿದ್ದುಪಡಿಗೆ ಸಂಬಂಧಪಟ್ಟ ಹಾಗೆ ನಾನು ಆಲ್ರೆಡಿ ಸಾಕಷ್ಟು ಬೇರೆ ಹೇಳಿದ್ದೀನಿ. ಪೊಲಿಟಿಕಲ್ ಡಿಫೆಕ್ಷನ್ನು, ಸೊ ಯು ಶುಡ್ ನೋ ಎವ್ರಿಥಿಂಗ್. ಕಂಠಪಾಠ ಆಗಿಬಿಡ್ಬೇಕು ಇವನ್ನೆಲ್ಲ ಪಂಚಾಯತ್ ರಾಜ್ ಕಂಠಪಾಠ ಹಾಕಿ, ಫಂಡಮೆಂಟಲ್ ಡ್ಯೂಟೀಸ್ ಕಂಠಪಾಠ ಆಗಬೇಕಾಗುತ್ತೆ. ಸೊ ಇಡೀ ಎಕ್ಸಾಮ್ಸ್ ಇದೆಯಲ್ಲಪ್ಪ, ಯಾವುದೇ ಎಕ್ಸಾಮ್ ಇರಲಿ, PC to DC ಎಕ್ಸಾಮ್, ನಾನು ಎಲ್ಲ ಎಕ್ಸಾಮ್ಸನ್ನು ಹೈ ಲಿಂಕ್ ಟಾಪಿಕ್ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ ಕ್ಲಿಯರ್ ಮಾಡಿರೋದು. ನಾನು ಮತ್ತೆ ಪದೇ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ. ಇದು ಈಸಿ ಕ್ವಶನ್, ಐ ನೋ ಇಟ್ ಈಸ್ ಈಸಿ ಕ್ವಶನ್, ಬಟ್ ಮೈ ಪಾಯಿಂಟ್ ಈಸ್ ಯು ಗೋ 360 ಡಿಗ್ರಿ ಆಫ್ ದಿಸ್ ಟಾಪಿಕ್, ದೆನ್ ಯು ವಿಲ್ ಕ್ಲಿಯರ್ ದಿ ಎಕ್ಸಾಮ್ಸ್. ಓಕೆ, ಎಸ್. ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ರಾಜ್ಯದ ರಾಜ್ಯಪಾಲರು ಮಸೂದೆಯನ್ನು ರಾಷ್ಟ್ರಪತಿಗಳ ಅನುಮತಿಗೆ ಕಾಯ್ದಿರಿಸಬಹುದು? ಎಸ್. ಓಕೆ, ಇಲ್ಲಿ ನೋಡಿ ನಮಗೆ ಸೊ ಆನ್ಸರ್ಸು 1, 2 ಇದೆ. ನಂತರದಲ್ಲಿ ದೇಶ ಜನರ ಹಿತಾಸಕ್ತಿಗೆ DPSP ಅಂತಿದೆ. ಇಲ್ಲಿ ನಮಗೆ 200ನೇ ವಿಧಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚೆಗೆ ನಮಗೆ ರಾಜ್ಯಪಾಲರಿಗೆ ಸಂಬಂಧಪಟ್ಟ ಹಾಗೆ ನೀವು 360 ಡಿಗ್ರಿ ಆ್ಯಂಗಲಲ್ಲಿ ಓದ್ಕೋಬೇಕು. ಓಕೆ, ಫಾರ್ ಎಕ್ಸಾಂಪಲ್ ರಾಜ್ಯದ ಶಾಸಕಾಂಗ ಹೊರತುಪಡಿಸಿ ರಾಜ್ಯದ ಉಚ್ಚ ನ್ಯಾಯಾಲಯಗಳಂತೆಗೆ ಅಂದರೆ ಹೈಕೋರ್ಟ್ನ ಪವರ್ಗೆ ಇವರೇನಾದರೂ ಪವರ್ನ ಗ್ರ್ಯಾಬ್ ಮಾಡೋಂಗಿದ್ರೆ, ಪವರ್ನ ತಗೊಳ್ಳೋಂಗಿದ್ರೆ, ಅದರ ಘನತೆಗೆ ಧಕ್ಕೆ ಬರುವಂತಹ ಯಾವುದೇ ಒಂದು ಕಾಯ್ದೆ ಇದ್ದರೆ ಅದನ್ನು ರಾಜ್ಯಪಾಲರು ರಾಷ್ಟ್ರಪತಿಗಳ ಶಿಫಾರಸ್ಸಿಗೆ ಕಳಿಸ್ತಾರೆ. ಸೊ ನನಗೆ ಅದು ಇಂಪಾರ್ಟೆಂಟ್ ಅಲ್ಲ. ನೋಡಿ, 200ನೇ ವಿಧಿನ ಸ್ಪಷ್ಟವಾಗಿ ಬರ್ಸಿದ್ದೀನಿ, ನಾನು ಹೇಳಿದ್ದೀನಿ 200ನೇ ವಿಧಿ ಬರುತ್ತೆ ಅಂತ ಹೇಳಿದ್ದೀನಿ, ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು ಬೇರೆ ಆರ್ಟಿಕಲ್ ನೆನ್ಪಿಡಬೇಡ ಅಂತ ಹೇಳ್ತಾ ಇಲ್ಲ, ಬೇರೆ ಆರ್ಟಿಕಲ್ನ ಇದು ಜಸ್ಟ್ ಕಣ್ಣಾಡಿಸಿ. ಆದರೆ ಈ 200ನೇ ವಿಧಿಯನ್ನು ಸ್ಪಷ್ಟವಾಗಿ ನೆನಪಿಟ್ಕೊಳ್ಳಿ. ಮಸೂದೆಯನ್ನು 2ನೇ ಬಾರಿಗೆ ತಮ್ಮ ಮುಂದೆ ಇರಿಸಿದಾಗ ಅದನ್ನು ರಾಷ್ಟ್ರಪತಿಯವರು ಪರಿಶೀಲನೆಗೆ ಇರಿಸಲು ಅವಕಾಶ ಇಲ್ಲ. 2ನೇ ಬಾರಿಗೆ ಮಸೂದೆಯು ತಮ್ಮ ಮುಂದೆ ಬಂದಾಗ ರಾಜ್ಯಪಾಲರು ಅದಕ್ಕೆ ಅಂಕಿತ ಹಾಕಬೇಕು. ಆದರೆ ಮಸೂದೆ 2ನೇ ಬಾರಿಗೆ ಮೊದಲನೇ ಬಾರಿಗೆ ಭಿನ್ನವಾಗಿದ್ದಾಗ ಈ ನಿಯಮಕ್ಕೆ ವಿನಾಯಿತಿ ಇರುತ್ತದೆ. ನೆಕ್ಸ್ಟ್ ಇಲ್ಲಿ ನೋಡಿ, 200ನೇ ವಿಧಿಯಡಿಯಲ್ಲಿ ರಾಜ್ಯಪಾಲರು ಮಸೂದೆಯನ್ನು ರಾಷ್ಟ್ರಪತಿಗೆ ಮೀಸಲಿಡುವ ಅಧಿಕಾರವನ್ನು ಸಾಮಾನ್ಯವಾಗಿ ಮಸೂದೆಯು ಕೇಂದ್ರ ಕಾನೂನಿಗೆ ಸಂಘರ್ಷಿಸಿದಾಗ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಸಂಘರ್ಷ ಬಂದಾಗ ಅಂತಹ ಕಾನೂನನ್ನು ರಾಷ್ಟ್ರಪತಿಗಳ ಶಿಫಾರಸಿಗೆ ಇಡ್ತಕ್ಕಂಥ ಕೆಲಸ ಆಗುತ್ತೆ. ನೆಕ್ಸ್ಟ್ ಮೊನ್ನೆ ಸುಪ್ರೀಂ ಕೋರ್ಟ್ ಏನು ಮಾಡುತ್ತಂತಂದರೆ ಒಂದು ಹೊಸ ನಿಯಮಗಳನ್ನು ತಂದಾಕ್ತು. ಏನಪ್ಪ ಹೊಸ ನಿಯಮ? ವಿತ್ಹೋಲ್ಡ್ ಅಸೆಂಟ್ ಆನ್ ಕ್ಯಾಬಿನೆಟ್ ಅಡ್ವೈಸ್. ಕ್ಯಾಬಿನೆಟ್ ಏನಾದರೂ ಅಡ್ವೈಸ್ ಕೊಟ್ಟರೆ ಅದನ್ನು ನೀನು 1 ತಿಂಗಳು, ಎಷ್ಟಪ್ಪ 1 ತಿಂಗಳು. ರಿಟರ್ನ್ ಬಿಲ್ ವಿತ್ ರೀಸನ್ಸ್. ಒಂದು ಯಾವುದಾದ್ರೂ ಕ್ಯಾಬಿನೆಟ್ ಕಳಿಸಿರುತ್ತೆ ಬಿಲ್ಲು ನಿಮಗೆ, ಅಥವಾ ರಾಜ್ಯ ಸರ್ಕಾರ ಬಿಲ್ ಕಳಿಸಿದರೆ ನೀವು 3 ತಿಂಗಳೊಳಗಡೆ ನೀವು ಅದನ್ನು ಏನು ಮಾಡಬೇಕು, ವಿತ್ ರೀಸನ್ಸ್, ಯಾಕೆ ರಿಟರ್ನ್ ಕಳಿಸ್ತಿದ್ದೀನಿ ಅಂತ ಹೇಳಬೇಕು. ಇದು ಎಲ್ಲಿದೆ? ಸಂವಿಧಾನದಲ್ಲಿ ಇದೆಯಾ? ಸಂವಿಧಾನದಲ್ಲಿಲ್ಲ, ಇದು ಸುಪ್ರೀಂ ಕೋರ್ಟ್ ಹೇಳಿದಂತಹ ತೀರ್ಪಿನಲ್ಲಿದೆ. ರಿಸರ್ವ್ ಬಿಲ್ ಟು ಪ್ರೆಸಿಡೆಂಟ್, ರಿಸರ್ವ್ ಬಿಲ್ ಟು ದಿ ಪ್ರೆಸಿಡೆಂಟ್, ಇದು ಎಷ್ಟಪ್ಪ? ಇದು 3 months. ಅಸೆಂಟ್ ಟು ರೀಪಾಸ್ಡ್ ಬಿಲ್, ಅಂದರೆ ಒಂದು ಬಿಲ್ಲು ಪುನರ್ ಪರಿಶೀಲನೆಗೊಳಗಾಗಿ ಬಂದಾಗ ಮತ್ತೆ ರಾಜ್ಯಪಾಲರ ಹತ್ರ ಬಂದಾಗ ಅದನ್ನು ನೀವು 1 ತಿಂಗಳೊಳಗಡೆ ಏನು ಮಾಡಬೇಕು, ಬಿಲ್ಲನ್ನು ಇದು ಮಾಡಬೇಕಾಗುತ್ತೆ ಅಂತ ಹೇಳ್ತವ್ರೆ. ಏನು ಸೈನ್ ಆಗಬೇಕು. ಸೊ ದ್ಯಾಟ್ ಈಸ್ ಹೌ ಇಟ್ ಗೋಸ್. ನೆಕ್ಸ್ಟ್ ಮ್ಯಾಂಡಮಸ್, ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಫಂಡಮೆಂಟಲ್ ರೈಟ್ಸ್ ಇಸ್ HYT. ಸೊ ಯಾರಿಗೆ ಆದೇಶಿಸಲು ಸಾಧ್ಯವಿಲ್ಲ ಅಂದರೆ ಖಾಸಗಿ ವ್ಯಕ್ತಿಗಳು, ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು, ಉಚ್ಚ ನ್ಯಾಯಾಲಯದ ಮತ್ತು ಮುಖ್ಯ ನ್ಯಾಯಾಧೀಶರು, ಇದೆಲ್ಲ ಗೊತ್ತಿರುತ್ತೆ. ಸರ್ಕಾರಿ ಅಧಿಕಾರಿಗಳು, ಮ್ಯಾಂಡಮಸ್ ಅಂದರೆ BBMP ಅಧಿಕಾರಿಗಳು, ಪೊಲೀಸು, ಕಂದಾಯ, ತಹಶೀಲ್ದಾರು, AC, DVSP ಇವ್ರ ವಿರುದ್ಧ ಮ್ಯಾಂಡಮಸ್ ಅಂದರೆ ಕಮಾಂಡ್, ಮಿಸ್ಟರ್ DVSP ಯು ಡೂ ದಿಸ್ ವರ್ಕ್, ಮಿಸ್ಟರ್ SP ಡೂ ದಿಸ್ ವರ್ಕ್, ಅದು ಓಕೆ. ಸೊ ರಾಷ್ಟ್ರಪತಿ, ರಾಜ್ಯಪಾಲರ ವಿರುದ್ಧ, ಖಾಸಗಿ ವ್ಯಕ್ತಿ, ಸಂಸ್ಥೆ ವಿರುದ್ಧ ಇದನ್ನು ಮ್ಯಾಂಡಮಸ್ ಹೊರಡಿಸಂಗಿಲ್ಲ ಅಂತ ಬರೆದಿದ್ದಾರೆ. ಓಕೆ, ಈ ಕೆಳಗಿನಗಳಲ್ಲಿ ಯಾವುದು ಭಾರತ ಸಂವಿಧಾನ ರಚನೆಗೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿದೆ? ಓಕೆ, ಎಸ್, ದಿಸ್ ಈಸ್ HYT, ನೋ ಡೌಟ್ ಇನ್ ದಟ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದೆ ಕ್ವಶನ್ಸ್ ಬರುತ್ತಾ? 200% ಕ್ವಶನ್ಸ್ ಬರುತ್ತೆ. ಸೊ 9th December ಇದು ಸ್ಟೇಟ್ಮೆಂಟ್ ಕರೆಕ್ಟ್. ಓಕೆ, ಇದು ಸ್ಟೇಟ್ಮೆಂಟ್ ಕರೆಕ್ಟ್. ಭಾರತ ಸದಸ್ಯರನ್ನು ಪರೋಕ್ಷ ಚುನಾವಣೆ ಮೂಲಕ ಆಯ್ಕೆ. ವಾಟ್ ಈಸ್ ಮೀನಿಂಗ್ ಆಫ್ ಪರೋಕ್ಷ ಚುನಾವಣೆ? ಇಂಡೈರೆಕ್ಟ್ ಎಲೆಕ್ಷನ್ ಅಂತಂದರೆ ಪೀಪಲ್ ನಾಟ್ ಡೈರೆಕ್ಟ್ಲಿ ಎಲೆಕ್ಟೆಡ್ ದಿ ಮೆಂಬರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ, ದೇ ಆರ್ ಎಲೆಕ್ಟೆಡ್ ಫ್ರಮ್ ದಿ ಪ್ರಾವಿನ್ಸಸ್ಸಿಂದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗೆ ಜನಸಂಖ್ಯೆಯ ಆಧಾರದ ಮೇಲೆ ಇಷ್ಟು ಲಕ್ಷಕ್ಕೆ ಒಬ್ಬರು ಸದಸ್ಯರನ್ನು ನೇಮಕ ಮಾಡ್ತಕ್ಕಂಥದ್ದು. ತದನಂತರದಲ್ಲಿ ಸಂಸ್ಥಾನಗಳಿಂದ ಪ್ರತಿನಿಧಿಗಳು ಬರ್ತಿದ್ರು, ಬ್ರಿಟಿಷ್ ಪ್ರಾಂತ್ಯಗಳಿಂದ ಬ್ರಿಟಿಷ್ ನೇಮಕ ಮಾಡ್ತಾ ಇದ್ರು. ಸೊ ಹೀಗೆ ಪರೋಕ್ಷ ಚುನಾವಣೆಗಳ ಮೂಲಕ ನಡೀತಕ್ಕಂಥದ್ದು ಯಾವುದಪ್ಪ ಅಂತಂದರೆ
ಈ ಅಂಶ ಆಯಿತು. ತದನಂತರದಲ್ಲಿ 26 ನವೆಂಬರ್ 1949 ಸಂವಿಧಾನವನ್ನು ಅಳವಡಿಸಿಕೊಳ್ಳಲಾಯಿತು 26 ಇದೆಲ್ಲ. ಸೊ ಭಾರತದ ವಿಭಜನೆಯ ನಂತರ ಸದಸ್ಯರ ಸಂಖ್ಯೆ 289ಕ್ಕೆ ಕುಸಿಯಿತು. 280 299 ಇರಬೇಕು. ಸೊ ಫಿಫ್ತ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಓಕೆ, ಸೊ 1 2 3 ಸಂವಿಧಾನ ರಚನೆ ಅತಿ ದೊಡ್ಡ ಸಭೆ ಆಗಿತ್ತು ಮತ್ತು ಅತಿ ದೊಡ್ಡ ಸಂವಿಧಾನಕ್ಕೆ ಅತಿ ದೊಡ್ಡ ಸಂವಿಧಾನ ರಚನಾ ಸಭೆಯು ಇರುತ್ತೆ. ಈಗ ನೀವೇನು ಮಾಡಬೇಕು, ಭಾರತದ ಸಂವಿಧಾನ ರಚನಾ ಸಮಿತಿ ಕ್ಯಾಬಿನೆಟ್ ಕಮಿಟಿ ಅಲ್ಲಿ ಎಷ್ಟು ಜನ ಯಾವ ಇದ್ದರು ಅವನ್ನೆಲ್ಲ ಬರೀಬೇಕಾಗುತ್ತೆ. ಸೊ ರಚನಾ ಸಭೆ KS 2024 ಬಂದಿದೆ ಈ ಕ್ವಶನ್ ಆಲ್ರೆಡಿ. ಓಕೆ, ಸೊ ಹೋಮ್ವರ್ಕ್ ಮಾಡಿಸಿದ್ದೀನಿ. ನಂತರದಲ್ಲಿ ಸಮಿತಿಗಳ ಬಗ್ಗೆ ಓದ್ಕೋಬೇಕು, ಸಮಿತಿಗಳ ಬಗ್ಗೆ ಹೋಮ್ವರ್ಕ್ ಮಾಡಿಸಿದ್ದೀನಿ. ಸೊ ಹೀಗೆ ನೀವು ನೋಡಿಕೊಂಡಾಗ ಎಕ್ಸಾಮ್ಸ್ ಹೆಲ್ಪ್ ಆಗುತ್ತೆ. ಸೊ ಬಂದ ರಾಜ ರಾಮಣ್ಣ, ರಾಜಾ ರಾಮ್ ರಾಯ್ ಇವರು ಅದೇ 3 ತಲೆಮಾರಿನ ಪ್ರಶ್ನೆಗಳು. ಇವ್ರ ಬಗ್ಗೆ ವೆರಿ ಸಿಂಪಲ್ಲು. ಅವರು ಆತ್ಮೀಯ ಸಭಾವನ್ನು ಸ್ಥಾಪಿಸಿದರು. ಆತ್ಮೀಯ ಸಭಾವನ್ನು ಬ್ರಹ್ಮ ಸಮಾಜ ಎಂದು ಮರುನಾಮಕರಣ ಮಾಡಲಾಯಿತು. ಸೊ ಹೀಗೆ ರಾಜಾ ರಾಮಮೋಹನ್ ರಾಯ್ ಬಗ್ಗೆ ಇದೇ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರಲ್ಲಿ ಇನ್ನೂ ಒಂದು ಬುಕ್ ಇದೆ, ಗಿಫ್ಟ್ ಟು ಮೊನೋಥಿಸ್ಟ್ ಅಂತ. ಓಕೆ, ಏಕದೇವತಾ ಆರಾಧನಾಕಾರರಿಗೆ ಒಂದು ಕೊಡುಗೆ ಅಂತ ಇದೆ. ಓಕೆ, ಸೊ ಅದು ಯಾವ ಭಾಷೆಯಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಸ್ವಾಮಿ ಸಾಕಷ್ಟು ಜನ ಇದ್ದಾರೆ, ಯಾಕೆ ರಾಜಾ ರಾಮಮೋಹನ್ ರಾಯ್ ಬಿಡ್ತಾ ಇಲ್ಲ ಅಂತಂದರೆ ಅದು ರೂಲ್ಸ್, ಅದು ಎಕ್ಸಾಮ್ ರೂಲ್ಸ್. ರಾಜಾ ರಾಮ್ ರಾಯ್ನ ಬಿಡೋಂಗಿಲ್ಲ, ಈಶ್ವರ್ ಚಂದ್ರ ವಿದ್ಯಾಸಾಗರ್ ಬಿಡೋಂಗಿಲ್ಲ, ದಯಾನಂದ ಸರಸ್ವತಿ ಬಿಡೋಂಗಿಲ್ಲ. ಓಕೆ, ನಂತರದಲ್ಲಿ MG ರಾನಡೆ, ಜ್ಯೋತಿರಾವ್ ಫೂಲೆ IAS ಮೀನ್ಸಿಗೆ ಬಂದನ್ರಿ. ಓಕೆನಾ, ಇವರೇ ಬರ್ತಾರಪ್ಪ ಎಕ್ಸಾಮ್ಸ್ಗೆ, ಇವರಿಂದನೇ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಬೇಕು ಹೊರತು ನೀವು ಬೌನ್ಸರ್ ಕ್ವಶನ್ಸ್ ಬರ್ತಲ್ಲ, ಬೌನ್ಸರ್ ಕ್ವಶನ್ಸಿಂದ ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕಾಗಲ್ಲ. ಓಕೆ, ಬರೆದಿದ್ದಾರೆ ಆತ್ಮೀಯ ಸಭಾ. ಓಕೆ, ಸಂವಾದ ಕೌಮುದಿ, ಬಂಗಾಳಿ ಪತ್ರಿಕೆ, ವಾರ ಪತ್ರಿಕೆ ಕೇಳ್ತಾರೆ. ತಿಂಗಳ ಪತ್ರಿಕೆನ, ವಾರ ಪತ್ರಿಕೆನ, ದಿನಪತ್ರಿಕೆನ ಯಾವ ಭಾಷೆಯಲ್ಲಿದೆ ಅಂತ ಕೇಳ್ತಾರೆ. ತದನಂತರದಲ್ಲಿ ಇವ್ರು ನೋಡಿ 1817 ಡೇವಿಡ್ ಹೆರೆ ಜೊತೆಗೂಡಿ ಅವರು ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜ್ ಸ್ಥಾಪನೆ ಮಾಡಿದರು. ಡೇವಿಡ್ ಹೆರೆ ಇಂಪಾರ್ಟೆಂಟು. 1817 ಹಿಂದೂ ಕಾಲೇಜ್. ಬನ್ರಾಸಲ್ಲಿ ಸಹ ಒಂದು ಕಾಲೇಜ್ ಬರುತ್ತೆ. ಸೊ ಬನ್ರಾಸ್ ಹಿಂದೂ ಯೂನಿವರ್ಸಿಟಿ ಅದು ಬೇರೆ, ಇದು ಕಲ್ಕತ್ತಾದಲ್ಲಿ ಕಂಡು ಬರ್ತಕ್ಕಂಥದ್ದು ಬೇರೆ. ಓಕೆ, ಭಾರತದ ನಿಯಂತ್ರಕರು ಮತ್ತು ಲೆಕ್ಕ ಪರಿಶೋಧಕರಿಗೆ ಸಂಬಂಧಿಸಿದ ಈ ಕೆಳಗಿನಗಳಲ್ಲಿ ಯಾವುದು ಸರಿಯಾಗಿಲ್ಲ ಅಂದರೆ ಮತ್ತೆ ಬೇರೆ. ಸೊ CAG ಆರ್ಟಿಕಲ್ 148. ಓಕೆನಾ, ಸೊ CAG ಈಸ್ ಎ ಹೈ ಯೀಲ್ಡಿಂಗ್ ಟಾಪಿಕ್. ಅದಕ್ಕೆ ಸಂಬಂಧಪಟ್ಟಾಗ ಮೇನ್ಸ್ಗೂ ಬರುತ್ತೆ ಕ್ವಶನ್ಸು, ಕ್ಲೇಮ್ಸ್ಗೂ ಬರುತ್ತೆ, ಅಟಾರ್ನಿ ಜನರಲ್ ಬರ್ತವ್ರೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಂದಿದೆ, ಬರುತ್ತೆ, ಮುಂದೆನೂ ಬರುತ್ತೆ. ಓಕೆ, ಸೊ ಇದರಲ್ಲಿ ಸ್ಟೇಟ್ಮೆಂಟ್ 5th ಈಸ್ ರಾಂಗ್ ಇದೆ. ಓಕೆ, ಸ್ಟೇಟ್ಮೆಂಟ್ 5th ಈಸ್ 1 2 3 4 ಕರೆಕ್ಟ್ ಆಗುತ್ತೆ. ಇಲ್ಲೆಲ್ಲ ನೋಡ್ತೀವಿ, ವಿತ್ ಆರ್ಟಿಕಲ್ ಸಮೇತ ಬರ್ಕೊಂಡೋಗಿ. FIS, ಎಸ್, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. FDI, FII, ಪಾರ್ಟಿಸಿಪೇಟರಿ ನೋಟ್ಸ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಭಾರತದಲ್ಲಿ ಹೂಡಿಕೆ ಮಾಡಲು ಪ್ರಸ್ತಾಪಿಸಿದ ಭಾರತದವರೆಗೆ ಸ್ಥಾಪಿಸಲಾದ ಅಥವಾ ಸಂಘಟಿತವಾದ ಘಟಕ. ಇದು ಕನ್ನಡ ಅಲ್ಲ, ಇದು ಗೂಗಲ್ ಕನ್ನಡ. ಕನ್ನಡಿಗರ ಕನ್ನಡ ಇದಲ್ಲ, ಇದು ಗೂಗಲ್ ಕನ್ನಡ. ಅಂದರೆ ಇದರಲ್ಲಿ ಟ್ರಾನ್ಸ್ಲೇಷನ್ ಕರೆಕ್ಟ್ ಆಗಿಲ್ಲ. ಸ್ಟೇಟ್ಮೆಂಟ್ ಇದು ಇಂಗ್ಲೀಷಲ್ಲಿ ಓದಿದೆ, ಕರೆಕ್ಟಾಗಿ ಕಂಡು ಬಂದಿದ್ದು. ಸ್ಟೇಟ್ಮೆಂಟ್ 1 ಇಸ್ ರೈಟು. ಸೆಬಿಯಿಂದ ನೋಂದಾಯಿಸಲಾಗಿದೆ. ಎಸ್. ತದನಂತರದಲ್ಲಿ ಪಿಂಚಣಿ ನಿಧಿ ಮ್ಯೂಚುವಲ್ ಫಂಡ್ ಹೂಡಿಕೆ, ಇದು UPSC PYQ, ಇದು UPSC PYQ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಸೊ ಆನ್ಸರ್ 1 2 3 ಕರೆಕ್ಟ್ ಆಗುತ್ತೆ. ನಂತರದಲ್ಲಿ ಇಲ್ಲಿ FDI ಬಗ್ಗೆ ಬರೆದಾರೆ, UPSC 2011. ಓಕೆ, FII ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಅಂತಾರೆ. ಓಕೆ, ನೀತಿ ಆಯೋಗದ ಬಗ್ಗೆ ನಾನು ಆಲ್ರೆಡಿ ಅರಿವು ಮ್ಯಾಗ್ಝಿನ್ ಪಾಠ ಮಾಡಬೇಕಾದ್ರೂ ಹೇಳಿದ್ದೀನಿ. ನೀತಿ ಆಯೋಗದ ಉದ್ದೇಶಗಳನ್ನು, ಅದರ ಸ್ಕೀಮ್ಸ್ಗಳೇನು, ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮು ಇವೆಲ್ಲವೂ ಎಕ್ಸಾಮ್ಸಿಗೆ ಬರ್ತಕ್ಕಂಥದ್ದನ್ನು ನೋಡ್ಬೋದು. ನೆಕ್ಸ್ಟ್ ಬ್ಯಾಂಕ್ ರೇಟ್. ಸ್ವಾಮಿ ಇದು ಮಾನಿಟರಿ ಪಾಲಿಸಿ, ಹಣಕಾಸು ನೀತಿಗೆ ಸಂಬಂಧಪಟ್ಟಾಗೆ ಮಾನಿಟರಿ ಪಾಲಿಸಿ ಕಮಿಟಿ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಸೊ ಬ್ಯಾಂಕ್ ರೇಟ್ ಅಂತಂದರೆ ಏನಪ್ಪ ಅಂತಂದರೆ ದಿ ರೇಟ್ ಅಟ್ ವಿಚ್ RBI ಈಸ್ ಗೋಯಿಂಗ್ ಟು ಇಂಪೋಸ್ ಆನ್ ದಿ ಕಮರ್ಷಿಯಲ್ ಬ್ಯಾಂಕ್ಸ್ ಇಫ್ ದೇ ಹ್ಯಾವ್ ಟೇಕನ್ ಲೋನ್ ಫ್ರಮ್ RBI. ಓಕೆ, ಸೊ ವಾಣಿಜ್ಯ ಬ್ಯಾಂಕುಗಳು ಗ್ರಾಹಕರಿಗೆ ನೀಡುವ ಸಾಲದ ಮೇಲಿನ ಬಡ್ಡಿ ದರವಾಗಿದೆ ಅಲ್ಲ, ಒಂದು ಹೋಯ್ತು. ಓಕೆ, ಕೇಂದ್ರ ಬ್ಯಾಂಕ್ ಅಂಗೀಕೃತ ಶೆಡ್ಯೂಲ್ಡ್ ಬ್ಯಾಂಕ್ ಭದ್ರತಾ ಪತ್ರಗಳ ಮೇಲೆ ಸಾಲ ನೀಡುವಾಗ ವಿವರಿಸುವ ದರವಾಗಿದೆ. ಬ್ಯಾಂಕ್ ದರವನ್ನು ಕೇಂದ್ರ ಬ್ಯಾಂಕ್ ಆಗಾಗ ಬದಲಿಸುತ್ತದೆ. ಕರೆಕ್ಟ್. ಇದು ಖಜಾನೆ ನೀತಿ ಅನ್ವಯ ಈ ದರವನ್ನು ನಿರ್ಧರಿಸಲಾಗುತ್ತದೆ. ನೋಡಿ, ಇದು ಸ್ಟೇಟ್ಮೆಂಟ್ ಹೆಂಗಿದೆ ಅಂತಂದರೆ ಇದು
ಎಕ್ಸಾಕ್ಟ್ಲಿ ಇದು ಭಾಷಾಂತರ ಆಗಿದೆ, ಭಾವಾಂತರ ಆಗಿಲ್ಲ. ಇಂಗ್ಲೀಷಲ್ಲಿ ಟ್ರೆಜರಿ ಅಂತಂದರೆ ಕನ್ನಡದಲ್ಲಿ ಅದು ಸರ್ಕಾರವು ಬ್ಯಾಂಕ್ ದರವನ್ನು, ಸರ್ಕಾರದ ನೀತಿ ಅನ್ವಯ ಬ್ಯಾಂಕ್ ದರವನ್ನು ನಿರ್ಧರಿಸಲಾಗುತ್ತದೆ ಅಂದಾಗ ನಿಮಗೆ ಕನ್ನಡದಾಗ ಅರ್ಥ ಆಗುತ್ತೆ ಹೊರತು ಖಜಾನೆಯ ನೀತಿ ಅನ್ವಯ ಈ ದರವನ್ನು ನಿರ್ಧರಿಸಲಾಗುತ್ತದೆ. ಸೊ ದಯವಿಟ್ಟು ಈ ಗೂಗಲ್ ಟ್ರಾನ್ಸ್ಲೇಷನ್ನ ಬಿಡಬೇಕಾಗಿ ಸಂಬಂಧಪಟ್ಟ ಇಲಾಖೆ ಮತ್ತು ಅಧಿಕಾರಿಗಳಿಗೆ ಮನವಿಯನ್ನು ಮಾಡುತ್ತೇನೆ. ಕಾಲಿಗೆ ನಮಸ್ಕಾರವನ್ನು ಮಾಡಿದರೂ ಸಹ ತಪ್ಪಿಲ್ಲ, ಯಾಕಂದರೆ ನನ್ನ ಕಾಲಿಗೆ ಮಾಡುವ ನಮಸ್ಕಾರದಿಂದ ಮತ್ತೊಬ್ಬರ ಜೀವನ ಉದ್ಧಾರ ಆಗುತ್ತಂದರೆ ನಾನು ಅದನ್ನು ಮಾಡೋಕ್ಕೆ ರೆಡಿ ಇದ್ದೀನಿ. ಖಜಾನೆ ನೀತಿ ಅನ್ವಯ ಈ ದರವನ್ನು ನಿರ್ಧರಿಸಲಾಗುತ್ತದೆ. ಇದು ಕನ್ನಡದ ಜಯಮಾನ, ಕನ್ನಡದ ಭಾಷೆ, ಕನ್ನಡದ ಮಣ್ಣಿನ ಅಸ್ಮಿತೆಗೆ ತಕ್ಕ ಹಾಗೆ ಟ್ರಾನ್ಸ್ಲೇಷನ್ ಆಗಿಲ್ಲ. ಓಕೆ, ಇದನ್ನೇನು ಅನ್ನಬೇಕು, ಸರ್ಕಾರದ ನೀತಿ ಅನ್ವಯ ದರವನ್ನು ನಿರ್ಧಾರ ಮಾಡಲಾಗುತ್ತೆ ಅಂದರೆ ಕರೆಕ್ಟ್ ಟ್ರಾನ್ಸ್ಲೇಷನ್. ಓಕೆ, ವಾಣಿಜ್ಯ ಬ್ಯಾಂಕುಗಳು ಮಾಡುವ ಸಾಲದ ಸೃಷ್ಟಿಯಿಂದ ದೇಶದಲ್ಲಿ ಹಣದುಬ್ಬರ ಉಂಟಾಗುತ್ತದೆ. ಇನ್ಫ್ಲೇಷನ್, ಟಾಪಿಕ್ ಇನ್ಫ್ಲೇಷನ್. ಸೊ ಇನ್ಫ್ಲೇಷನ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಇನ್ಫ್ಲೇಷನ್ ಬಗ್ಗೆ ಏನು ಅದರ ಕ್ವಶನ್ ಇದ್ದೇ ಇರುತ್ತೆ. ಜನರ ಕೈಯಲ್ಲಿ ಹೆಚ್ಚು ಹಣ ಲಭಿಸುವುದರಿಂದ ಅವರ ಕೊಂಡುಕೊಳ್ಳುವ ಶಕ್ತಿ ಹೆಚ್ಚಾಗುತ್ತದೆ. ಎಸ್. ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಗಿ ಅವುಗಳ ಬೆಲೆ ಏರಿಕೆ ಉಂಟಾಗುತ್ತದೆ. ಎಸ್. ಹಣದ ಮೌಲ್ಯವು ಕುಸಿಯುತ್ತದೆ. ಎಸ್. ಹಣದುಬ್ಬರವು ಸಹ ಹೆಚ್ಚಾಗುತ್ತದೆ. ಸೊ ಇದು ಇನ್ಫ್ಲೇಷನಿಂದ ಆಗ್ತಕ್ಕಂತಹ ಒಂದು, ಆಲ್ರೆಡಿ ನಾನು ಒಂದು ಲಾಸ್ಟ್ ಟೈಮ್ ಹೇಳಿದ್ದೆ, ಹಣದುಬ್ಬರದಿಂದ ಸಾಲ ಇಸ್ಕೊಂಡ್ರಿಗೆ ಲಾಭ, ಸಾಲ ಪಡ್ಕೊಂಡ್ರಿಗೆ ಲಾಭ ಅಂತ ಕೇಳಿದ್ದೆ. ಅದ್ರ ಬಗ್ಗೆ ಎಲ್ಲರೂ ತುಂಬ ಸ್ಪಷ್ಟವಾಗಿ ಆನ್ಸರ್ ಮಾಡಿದ್ರಿ. ಸೊ ಇದ್ರ ಬಗ್ಗೆ ಏನು ತೊಂದರೆ ಇಲ್ಲ. ನೆಕ್ಸ್ಟು ಇದು ಮೋಸ್ಟ್ ಇಂಪಾರ್ಟೆಂಟ್, CPI ಆ್ಯಂಡ್ WPI. ನೋಡಿ, ಎಲ್ಲ ಟೈಮು ಕ್ವಶನ್ ಪೇಪರ್ ಆಲ್ರೆಡಿ ಸೆಟ್ ಆಗಿದೆ, ಫಿಕ್ಸ್ ಆಗಿದೆ. ಬಟ್ ನಾವು ಸ್ಪಷ್ಟವಾಗಿ ಓದ್ತಾ ಇಲ್ಲ. ನೀವು ಪೇಜ್ ಟು ಪೇಜ್ ಓದ್ತಾ ಇದ್ದೀರಿ, ಮತ್ತು ಮಿನಿ ಬುಕ್ಕನ್ನು ನೀವು ಮಿನಿ ನೋಟ್ಸ್ ಮಾಡ್ತಾಯಿದ್ರೆ ನೀವು ಎಕ್ಸಾಮ್ಸ್ ಕ್ಲಿಯರ್ ಆಗಿಲ್ಲ. ಗ್ರಾಹಕ ಬೆಲೆ ಸೂಚ್ಯಾಂಕದಲ್ಲಿ ಆಹಾರದ ತೂಕವು ಸಗಟು ಬೆಲೆ ಸೂಚ್ಯಾಂಕಗಿಂತ ಹೆಚ್ಚಾಗಿದೆ. ತದನಂತರದಲ್ಲಿ ಇಲ್ಲಿ ನೋಡಿ, WPI ಸೇವೆಗಳ ಬೆಲೆಗಳಲ್ಲಿನ ಬದಲಾವಣೆಗಳನ್ನು ಗ್ರಹಿಸುವುದಿಲ್ಲ, CPI ಇದನ್ನು ಮಾಡುತ್ತದೆ. ಸೊ ನೋಡಿ, ಇದು ಫಸ್ಟು UPSC PYQ. ನೋಡಿ, ನೀವು UPSC PYQನ 10 ವರ್ಷದ ಪೇಪರ್ ಅಂತಂದರೆ 10 20 ಬೇಡ 50 ಪೇಜ್ನ ಓದಿಬಿಟ್ರೆ ಸಾಕು. ನಿಮಗೆ ಕನಿಷ್ಠ ಅಂತಂದರೆ 20 ಮಾರ್ಕ್ಸ್ ಬರುತ್ತೆ. ಕನಿಷ್ಠ ಅಂದರೆ 20 ಮಾರ್ಕ್ಸ್ ಬರುತ್ತೆ. ಅರೆ ಸ್ವಾಮಿ, ನೀವು 20 ಮಾರ್ಕ್ಸ್ ತೆಗೆಯೋಕ್ಕೆ 200 ಪೇಜು, 300 ಪೇಜು, 400 ಪೇಜು, 500 ಪೇಜು, 600 ಪೇಜ್ ಪುಸ್ತಕ ಓದ್ತಾ ಇದ್ದೀರಾ. ಅನ್ವಾಂಟೆಡ್, ಇಲ್ಲಾಜಿಕಲ್, ಇರ್ರ್ಯಾಷನಲ್ ಪುಸ್ತಕಗಳನ್ನ ಓದ್ಕೊಂಡು ನೀವೇನು ಮಾಡ್ತೀರಾ, ಟೈಮ್ ನಾನು ಮಾಡ್ಕೊಳ್ತಾ ಇದ್ದಾರೆ. ನಾನು ಪುಸ್ತಕವನ್ನು ಓದಬೇಡಿ ಅಂತ ಹೇಳ್ತಾ ಇಲ್ಲ, ಯಾವುದೇ ಆ ಥರ ವಿರುದ್ಧ ನನ್ನ ದ್ವೇಷ ಇಲ್ಲ, ಎಲ್ಲ ಆ ಥರ ಚೆನ್ನಾಗಿದ್ದಾವೆ. ಭಾಳಷ್ಟು ಪುಸ್ತಕಗಳು ತುಂಬ ಚೆನ್ನಾಗಿದ್ದಾವೆ. ಜಿಯೋಗ್ರಫಿಲಿ ಆಥರ್ಸ್ ಪುಸ್ತಕದಾಗ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತಕ್ಕಂಥದ್ದು ಸಹ ಶುದ್ಧ ಸುಳ್ಳು. ನನ್ನ ಪಾಯಿಂಟ್, ಆಥರ್ಸ್ ಬುಕ್ಸ್ ಓದ್ರ ಜೊತೆಗೆ ಕ್ವಶನ್ ಪೇಪರ್ ಯಾಕೆ ಓದ್ತಾ ಇಲ್ಲ, ಕ್ವಶನ್ ಪೇಪರ್ ಯಾಕೆ ಡಿಕೋಡ್ ಮಾಡ್ತಾ ಇಲ್ಲ ಅನ್ನೋದು ನನ್ನ ಒಂದು ತಕರಾರು. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ 55% ಇರುತ್ತೆ ಆಹಾರದ್ದು ಇದರಲ್ಲಿ CPI. ಸೊ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಯಾರು ಬಿಡುಗಡೆ ಮಾಡ್ತಾರೆ, ತಿಂಗಳನ್ನ ಮಂತ್ಲಿನ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸಲ್ಲಿ ಅಲ್ಲಿ ಯಾವ್ಯಾವ ಕಂಡು ಬರುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟು. ಸೊ WPIಲಿ ಸೇವೆಗಳಿರಲ್ಲ. ಫುಡ್ ಹೆಡ್ ಇನ್ಫ್ಲೇಷನ್ ಅಂದರೆ ಏನು, ಕೋರ್ ಇನ್ಫ್ಲೇಷನ್ ಅಂದರೆ ಏನು, ಇವೆಲ್ಲ ಅಂಶಗಳು ಈ ಒಂದು WPI ಮತ್ತು CPIಯಲ್ಲಿ ಕಂಡು ಬರ್ತಕ್ಕಂಥದ್ದನ್ನು ನೋಡ್ಬೋದು. ಸೊ ನಮ್ಮ ಹುಡುಗ ಹೋಮ್ವರ್ಕ್ ಮಾಡಿದ್ದಾನೆ, WPI ಮತ್ತು CPIಗೆ ಸಂಬಂಧಪಟ್ಟ ಹಾಗೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಸಗಟು ಬೆಲೆ ಸೂಚ್ಯಾಂಕ. ಓಕೆ, ಸೊ ಇದ್ರ ಬಗ್ಗೆ ಎಲ್ಲ ಮಾಡಿದ್ದಾರೆ. ಇದು ಹಣದುಬ್ಬರವನ್ನು ಅಳೆಯುವ ಸೂಚಕವಾಗಿದೆ, ಅದು CPI. WPIಯನ್ನು ಸಾಮಾನ್ಯವಾಗಿ ಮಾಸಿಕವಾಗಿ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ. WPI ಸೇವೆಗಳನ್ನು ಒಳಗೊಂಡಿರುವುದಿಲ್ಲ, ಇಲ್ಲಿ ಊಟ ಅಷ್ಟೇ ಇರೋದು. WPI ಸೇವೆಗಳ ಬೆಲೆಗಳನ್ನು ಬದಲಾವಣೆಗಳನ್ನು ಗ್ರಹಿಸುವುದಿಲ್ಲ, CPI ಇದನ್ನು ಮಾಡುತ್ತದೆ. ನೋಡಿ ಹೆಂಗೆ ಬರೆದಿದ್ದಾರೆ, ಹೆಂಗೆ ಟ್ರಾನ್ಸ್ಲೇಷನ್ ಆಗಿದೆ. ಓಕೆ, CPI ಸರಕು ಮತ್ತು ಸೇವೆಗಳು ಎರಡನ್ನೂ ಒಳಗೊಂಡಿದೆ. ಓಕೆ, CPI ಸೂಚ್ಯಂಕವನ್ನು ಹಣದುಬ್ಬರದ ಪ್ರಮುಖ ಅಳತೆಯನ್ನಾಗಿ 2014ರಿಂದ ಅಳವಡಿಕೆಯಾಗಿದೆ. ಇದು ನೋಡಿ UPSC ಅಂತ ಬರೆದಿದ್ದಾನೆ. ಸೊ ಹೀಗೆ ನೀವು ಎಕ್ಸಾಮ್ಸಿಗೆ ಬರೋದನ್ನ ಇಲ್ಲಿ ಬರ್ಕೊಂಡು ಹೋಗ್ಬಿಟ್ರಾಗ ನಿಮಗೆ ಎಕ್ಸಾಮ್ಸ್ ತುಂಬ ಈಸಿ ಆಗುತ್ತೆ. ಅದರ್ವೈಸ್ ಎಕ್ಸಾಮ್ಸ್ ನೋಡಿ, ಇಷ್ಟನ್ನು ಯಾರು ಹೇಳ್ತಾರೆ ರೀ, ಓಕೆ ನಾನು ಅರ್ಥ ಮಾಡ್ಕೊಳ್ಳಿ, ಇದು ಎಕ್ಸಾಮ್ಸಿಗೆ ಬರುತ್ತೆ, ಇದು ಬರಲ್ಲ, ಯಾವುದನ್ನು ಬರುತ್ತೆ ಅದನ್ನು ಮಾತ್ರ ನಾನು ಬರಿ ಅಂತ ಹೇಳ್ತೀನಿ ಹೊರತು ಹೋಮ್ವರ್ಕು, ಇರೋದನ್ನು ಬರಲಾರ್ದನ್ನು ಬರಿ ಅಂತ ನಾನು ಹೇಳಲ್ಲ. ಸೊ WPIಯಲ್ಲಿ 3 ಪ್ರಮುಖ ವಸ್ತುಗಳು, ಪ್ರಾಥಮಿಕ ಇಂಧನ ಮತ್ತು ತಯಾರಿಸಿದ ಉತ್ಪನ್ನಗಳು 22%, 13%, 64%. CDS 2024ರಲ್ಲಿ ಬಂದಿದೆ. ಇದು ಮತ್ತೆ ಯಾವಾಗಾದರೂ ಬರಬಹುದು. ಓಕೆ, ಸೊ ದಟ್ಸ್ ಆಲ್ ಅಬೌಟ್ ದಿಸ್ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಡಿಕೋಡಿಂಗ್ ಪೇಪರ್ ವಿಡಿಯೋ 1. ಸೊ ವಿಲ್ ಮೀಟ್ ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.